ನೆಮ್ಮಿ ಲೇಸಿಸುವ ಗುಣಗಣ ಇಲ್ಲದವನಿಗೆ ಸುಮ್ಮನಾಗು ಬರೀ ಅರಿವಿನಿಂದಲೇ ಅದು ಕುರ್ಚಿ ಮಾಡ್ತಾರೆ. ಸುಮ್ಮನಾಗೋದು ಗುರುಪಾದ ಸೇವೆ ಒಲವಿಂದ ಮಾಡೋದು ಶರಣರ ಸಂಘ ಹರಪೂಜೆ ಸತ್ಯ ಧರ್ಮ ಕ್ಷಮೆ ದಮೆ ವಿವೇಕ ವಿನಯ ಕರುಣ ಈ ನೀತಿಗಳ ಬಲವಿಲ್ಲದವನಿಗೆ ಸುಮ್ಮನಾಗದು ಅರಿವಿನಿಂದ ಮುಕ್ತಿ ನೆಮ್ಮಿ ಲೇಸೆನಿಸುವ ಗುಣಗಣ ಇಲ್ಲದವನಿಗೆ ಬರೀ ತಿಳಿದಾಕ್ಷಣ ಆಗೋಲ್ಲ. ಅರಿವು ಅಂದ ತಕ್ಷಣ ಅರಿತಕ್ಕಂಥ ಅರಿವಿನ ಪೂರ್ತಿ ಹೇಳಿಲ್ಲ ಅವರು. ಅರಿತಕ್ಕಂಥ ಅರಿವು ಸಾಕ್ಷಿ ಹೇಳಿಲ್ಲ. ಅರಿವು ಅಂದ್ರೆ ತಿಳಿದಾಕ್ಷಣ, ಓದಿದಾಕ್ಷಣ, ತಿಳಿದಾಕ್ಷಣ, ಕೇಳಿದಾಕ್ಷಣ. ಅದನ್ನು ಜ್ಞಾನ ಅಂತ ಅಂದ್ಕೊಂಡ್ರು ಸದ್ಯಕ್ಕೆ ಅದಕ್ಕೆ ಪರೋಕ್ಷ ಜ್ಞಾನ ಅಂತಾರೆ. ಪರೋಕ್ಷ ಜ್ಞಾನ ಅಂದರೆ ಕೇಳಿದ್ದು ಹೇಳಿದ್ದು ನಾವೆಲ್ಲ ತತ್ವ ಚಿಂತನೆ ಒಳಗೆ ಮಾಡ್ತೇವಲ್ಲ, ಪರೋಕ್ಷ ಜ್ಞಾನ. ಓದಿದ್ದು ಪರೋಕ್ಷ ಜ್ಞಾನ ಆದ ತಕ್ಷಣ ನನಗೆ ತಿಳಿದ ತಂದ ತಕ್ಷಣ ಮುಕ್ತಿ ಆಕೈತೆ ಅನ್ನೋದು ಸುಳ್ಳು ಅಂತಾರೆ. ತಿಳಿದವ್ರಿಗೆಲ್ಲ ಮುಕ್ತಿ ಆಗೈತೆ ಅಂತ ತಿಳ್ಕೊಬೇಡ. ವೇದ ಉಪನಿಷತ್ತುಗಳು ಕಂಠಪಾಠ ಮಾಡಿ ಬಾಯಿಪಾಠ ಮಾಡಿ ಮುಂದಿನ ಹೇಳಿದ್ರಲ್ಲ, ಇದರೊಳಗೆ ಒಂದಿರಲಿಲ್ಲ ಅಂದರೂ ಆಗೋದು. ಯಾಕಂದರೆ ಅಂತಃಕರಣದೊಳಗೆ ದೋಷ ಇದ್ದಾಗ ಆ ಅಂತಃಕರಣದಲ್ಲಿ ಆನಂದ ಭಾವ ಹೆಂಗೆ ಮೂಡಕ್ಕೆ ಸಾಧ್ಯ ಐತಿ? ಅದಕ್ಕೆ ಇನ್ನೊಂದು ಕಡೆ ಹೇಳ್ತಾರೆ, ಆ ಪದ್ಯದೊಳಗೆ ಏನು ಹೇಳ್ತಾರೆ, ನಿಜ ನಿಗಮ ಗುರಿತು ಅರಿದಳೇನು ಮುಕ್ತಿ ಸುಖ ಸಾಧ್ಯಬಹುದೇ ಸಾಧ್ಯಬಹುದೇ ಎಂದಿನಂತೆ ಕಾಮ ಎಂದಿನಂತೆ ಮೋಹ ಎಂದಿನಂತೆ ಕಾಮ ಎಂದಿನಂತೆ ಕ್ರೋಧ ಲೋಭ ಈ ದುರ್ಗುಣಗಳ ಅಂತಃಕರಣದೊಳಗಿದ್ದಾಗ ನಿಜ ನಿಗಮ ಗುರುವಿನಿಂದ ಕೇಳಿದ್ರೇನು, ವೇದ ಉಪನಿಷತ್ತುಗಳ ಅಧ್ಯಯನ ಮಾಡಿದ್ರೇನು, ಜ್ಞಾನ ಪರೋಕ್ಷ ಹೋಗಿ ಅಪರೋಕ್ಷ ಆಗದ ಹೊರತ ಮುಕ್ತಿ ಸಮನಿಸೋದು. ಪರೋಕ್ಷ ಜ್ಞಾನ ಅಪರೋಕ್ಷ ಯಾವಾಗ ಆಗ್ತದೆ? ಕೇಳಿದ್ದನ್ನು ಅನುಭವಕ್ಕೆ ತಗೊಂಬಂದು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಆ ಜ್ಞಾನ ಒಳಗೆ ಸಿದ್ಧಿಸ್ತದೆ. ಹೊರಗಿಂದ ಬರುವಂಥದ್ದಲ್ಲ ಅದು. ಆನಂದದ ಅನುಭೂತಿ ಆಗಬೇಕಂದ್ರೆ ಅಂತಃಕರಣ ಸ್ವಚ್ಛ ಆಗಬೇಕು. ಅಂತಃಕರಣ ಸ್ವಚ್ಛ ಆಗ್ಬೇಕಂದ್ರೆ ಆ ರೀತಿ ತ್ರಿಕರಣದಲ್ಲಿ ಆ ರೀತಿ ಪರಿಶುದ್ಧ ಆಗ್ಬೇಕಲ್ಲ. ಕಾಯ ವಾಚ ಮನಸ್ಸ, ಮಾತು ಮನಸ್ಸು ಕೃತಿ ಒಳಗೆ ಯಾವಾಗ ಪರಿಶುದ್ಧ ಆಗ್ತಿ ಆವಾಗ ಅಂತಃಕರಣದೊಳಗೆ ಆ ಆನಂದದ ಅನುಭೂತಿ. ಅದಕ್ಕೆ ಜ್ಞಾನ ಅಂದ್ರೆ ಪರಿಪೂರ್ಣ ಜ್ಞಾನ, ಅಪರೋಕ್ಷ ಜ್ಞಾನ. ಅರು ಅಂದ ತಕ್ಷಣ ಇಲ್ಲಿ ಪರೋಕ್ಷ ಜ್ಞಾನದ ಬಗ್ಗೆ ಹೇಳ್ಯಾರ. ಜ್ಞಾನಾನ ಪುಕ್ಲಂ ನತು ಕರ್ಮೇಣ ಅಂತ ಮತ್ತೆ ಕಡೆ ಹೇಳ್ತೈತಿ. ಆ ಜ್ಞಾನಕ್ಕೆ ಈ ಅರಿವಿಗೆ ಫರ್ಕ ಐತಿ. ಆ ಜ್ಞಾನ ಅಪರೋಕ್ಷ ಜ್ಞಾನ. ಅಪರೋಕ್ಷ ಜ್ಞಾನ ಆಗಲ್ಲನ ಬರೀ ಕರ್ಮ ಮಾಡ್ಕೊಂತ ಕುಂತರೂ ಆಗೋದಿಲ್ಲ ಅಂತ ಹೇಳಿದಂಗ. ಇಲ್ಲಿ ಹೇಳಿದ ಅರಿವಿಗೆ ಅಲ್ಲಿ ಹೇಳಿದ ಜ್ಞಾನಕ್ಕೆ ವ್ಯತ್ಯಾಸ ಐತಿ. ಇಲ್ಲಿ ಪರೋಕ್ಷ ಜ್ಞಾನ ಹೇಳ್ಯಾರ, ಅಲ್ಲಿ ಅಪರೋಕ್ಷ ಜ್ಞಾನ ಹೇಳ್ಯಾರ. ಅಪರೋಕ್ಷ ಜ್ಞಾನವನ್ನು ನೀನು ಮಾಡ್ಕೊಳೋದು ಹೊರತ ಮುಕ್ತಿ ಇಲ್ಲ. ಇದು ಅಪರೋಕ್ಷ ಜ್ಞಾನ ಅಂದರೆ ಅನುಭವ, ಸ್ವ ಅನುಭವ. ನೀನು ಕೇಳಿದಂಥ ಹಿತವಚನಗಳನ್ನು, ಸದ್ಗುರು ಹೇಳಿದಂಥ ವಚನಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂತ ಹೋದಾಗ ಅದರಿಂದ ಆಗತಕ್ಕಂಥ ಪರಿಣಾಮ ನೀತಿ ವಿಧಾನ ಆಗು ಅಂತ ಹೇಳ್ತಾರೆ. ಸತ್ಯ, ಅಹಿಂಸೆ, ಅಸ್ಥ್ಯ, ಬ್ರಹ್ಮಚರ್ಯ ಇವ ಪಾಲನೆ ಮಾಡ್ಕೊತ ಹೋಗ್ಬೇಕಲ್ಲ. ಒಂದೊಂದು ಮೆಟ್ಲು ಹತ್ಕೊಂತ ಹೋಗ್ಬೇಕು. ಅದನ್ನು ಪಾಲನೆ ಮಾಡ್ಕೊತ ಹೋದಾಗ ನೀನು ಅಂತಃಕರಣದಲ್ಲಿ ಆಗತಕ್ಕಂಥ ಬದಲಾವಣೆಗಳನ್ನ ಅನುಭವ ನಿನಗೆ ಆಗತ್ತೆ ಹೊರತು ಇನ್ನೊಬ್ರಿಗೆ ಸಾಧ್ಯ ಇಲ್ಲ. ಯಾರು ಅದನ್ನು ಪಾಲನೆ ಮಾಡ್ತಾರೋ ಅವ್ರಿಗೆ ಆಗ್ತದೆ.
ಅದಕ್ಕೆ ಸಹಜ ಉದಾಹರಣೆ ಏನಪ್ಪ ಅಂದ್ರೆ ಎಲ್ಲ ಸಾಮಗ್ರಿಗಳು ಮನೆಯಾಗ ಅದಾವೆ. ಪುಸ್ತಕವನ್ನು ಬರೆದಿದ್ದೈತಿ, ಹೆಂಗೆ ಅಡುಗೆ ಮಾಡಬೇಕು ಏನು ಎಲ್ಲ ಬರೆದಿದ್ದೈತಿ. ಆ ಪುಸ್ತಕವನ್ನು ಓದ್ಕೊಂತ ಆ ಸಾಮಾನು ನೋಡ್ಕೊಂತ ಕುಂತ ಅಡುಗೆ ಹಾಕತ್ತಾನೆ. ಹಂಗೆ ಇಲ್ಲಿ ವೇದ ಉಪನಿಷತ್ತುಗಳು ಹೇಳ್ಯಾವ, ಗುರುನು ಹೇಳ್ಯಾನ, ದಾರಿ ಮಾರ್ಗ ಗೊತ್ತೈತಿ. ಹಂಗೆ ನಡಿದ ಇಲ್ಲಿಕಂದ್ರೆ ಮುಕ್ತಿ ಯಾವಾಗ ಆಗ್ತದೆ? ಜಗತ್ತಿನೊಳಗೆ ಈಗ ಏನು ನಡೆದಪ್ಪ ಅಂದ್ರೆ ಮಾತಿನ ಜ್ಞಾನ ಜೋರಾಗೈತಿ. ಹೇಳೋರು ಕೇಳೋರು ಸಾಕಷ್ಟು ಆಗ್ಯಾರ, ಸಾಕಷ್ಟು ಚರ್ಚೆಗಳನ್ನು ಮಾಡ್ತಾರೆ. ಎಲ್ಲ ವೇದ ಉಪನಿಷತ್ತುಗಳ ಮೀಮಾಂಸೆ ಬರೆದಾರ, ಭಾಷಾಂತರ ಮಾಡ್ಯಾರ. ಆದರೂ ಸದ್ಯಕ್ಕೆ ಜ್ಞಾನ ಘಟಿಸಿಲ್ಲ. 19ನೇ ಶತಮಾನದೊಳಗೆ ಯಾವ ರೀತಿ ಯುವ ಪುರುಷರ ಜ್ಞಾನಿಗಳಾಗಿ ಹೋದ್ರಲ್ಲ, ಈಗ 19-20ನೇ ಶತಮಾನದ ಆದಿಭಾಗದೊಳಗೆ ಮುಂದೆ ಆ ರೀತಿ ಇಲ್ಲ. ಯಾಕಂದ್ರೆ ಜೀವನ ಕ್ರಮ ತೆಕ್ಕೋತ ಹೊಂಟದ, ಬಹಿರ್ಮುಖ ವೃತ್ತಿ ಬೆಳ್ಕೋತ ಹೊಂಟತಿ. ಅವಾಗ ಸಾಕಷ್ಟು ಸೀಮಿತ ಇತ್ತು, ಆಹಾರನೂ ಸೀಮಿತ ಸಿಗ್ತಿತ್ತು. ಒಂದು ಸಲ ಮಳೆ ಆದ್ರೆ 4 ವರ್ಷ ಗಂಟಲೆ ಮಳೆ ಆಗ್ತಿರ್ಲಿಲ್ಲ. ಗಂಜಿ ಕುಡಿದು ಹೆಂಗೆ ಕುಡಿದು 4 ವರ್ಷ ಬದುಕ್ತಿದ್ರು. ರೋಗ ರುಜಿಗಳು ಬಂದ್ರೆ ಸರಿಯಾಗಿ ಔಷಧ ಇದ್ದಿಲ್ಲ. ಅಷ್ಟೊಂದು ತಾಪತ್ರಯಗಳಿದ್ರೂ ಸದ್ಯಕ್ಕೆ ನೀತಿ ಮಾತ್ರ ಅಡಗಿರಲಿಲ್ಲ. ಒಮ್ಮೆ ಮಾತು ಕೊಟ್ಟರೆ ಮುಗಿದು ಹೋತೆ ಅನ್ನೋ ಕಾಲ. ಈಗ ಬರೆದು ಕೊಟ್ಟರು ಒಳ್ಳೆ ಗೊತ್ತ. ಹೌದಲ್ಲ? ಅಂದರೆ ನಾವು ಹೆಂಗೆ ಮುಂದುವರೆದೆವು, ಹೆಂಗೆ ಇದಾಗೈತೆ. ನಮಗೆ ಮಾತು ಕೊಟ್ಟರೆ ಮುಗಿದು ಹೋತಿ, ಮಾತಾಡಿದ್ರೆ ಮುಗಿದು ಹೋಯ್ತಪ್ಪ, ಮುಗಿದು ಹೋಯ್ತು. ನಾಲಿಗೆ ಕೊಟ್ಟು ಬಿಟ್ಟೇನೆ. ಹೆಂಗಿತ್ತು ನೋಡಿ ನಮ್ಮ ಹಿರಿಯರು ನಡ್ಕೊಂಡಂಥ ಜೀವನ ಪದ್ಧತಿ ಹೆಂಗಿತ್ತು. ನಾಲಿಗೆ ಕೊಟ್ಟು ಬಿಟ್ಟೇನಪ್ಪ, ಮುಗಿದು ಹೋತಿ. ಆಳುಗಳು ಪ್ರಶ್ನೆನೇ ಇಲ್ಲ. ಜಗತ್ತಿನ ಶ್ರೀಮತಿಗೆಲ್ಲ ಹೋಗಲಿ ನಮ್ದಿದ್ರು ಸದಕ್ಕೆ ಪ್ರಶ್ನೆ ಇಲ್ಲ, ಹೊಳ್ಳು ಪ್ರಶ್ನೆನೇ ಇಲ್ಲ. ಆದರೆ ಈಗ ಒಂದು ಸ್ವಲ್ಪ ಸಿಗ್ತೈತೆ ಅಂದ್ರೆ ಸುಳ್ಳು ಹೇಳೋದು, ದರೋಡೆ ಮಾಡೋದು, ವಂಚನೆ ಮಾಡೋದು, ಮೋಸ ಮಾಡೋದು. ಅದಕ್ಕೆ ಆಚರಣೆ ತಪ್ಪುವಂತ ಹೊಂಟೈತಿ. ವಿಚಾರಗಳು ಹೆಚ್ಚು ಮಾಡ್ತೇವೆ, ಆಚರಣೆಗಳು ತಪ್ಪಾಗತ್ತೆ. ಯಾವಾಗ ನಮ್ಮಲ್ಲಿ ಆ ಪರಿಶುದ್ಧ ಆಚರಣೆಗಳು ನಡೀತಾವು ಹಾಗಂತಕ್ಕಂಥ ಸ್ವಚ್ಛಕತೆ. ಇಲ್ಲಾಂದ್ರೆ ಸ್ವಚ್ಛ ಆಗೋದಿಲ್ಲ. ವೇದ ಉಪನಿಷತ್ತುಗಳು ಹೆಂಗಿದ್ದಂಗಪ್ಪ, ಎಲ್ಲವನ್ನು ಸ್ವಚ್ಛ ಮಾಡುವಂಥ ಒಂದು ಶಕ್ತಿ ಅವಕ್ಕೈತಿ. ಯಾವಾಗ ಅದನ್ನು ಉಪಯೋಗ ಮಾಡ್ಕೊಂಡಾಗ. ಮನೆ ಒಳಗೆ ಕಸಬರಿಗಿದ್ರೆ ಮನೆ ಸ್ವಚ್ಛ ಆಗೋದಿಲ್ಲ, ಅದನ್ನು ಉಪಯೋಗ ಮಾಡ್ಕೊಂಡ ಮನೆ ಸ್ವಚ್ಛ ಆಗುತ್ತೆ. ಹಂಗೂ ಮನದೊಳಗೆ ಸಾಕಷ್ಟು ಜ್ಞಾನ ಚಿಂತನೆಗಳದಾವು, ಕೇಳೇ ಒಂದ್ರ ಸದ್ಯಕ್ಕೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳಿಲ್ಲ ಅಂದರೆ ಜೀವನ ಪರಿಶುದ್ಧ ಆಗೋದಿಲ್ಲ. ಎಲ್ಲಿ ನಮ್ಮ ಜೀವನ ಪರಿಶುದ್ಧ ಆಗೋದಿಲ್ಲ ಅಲ್ಲಿ ಆನಂದ ಇಲ್ಲೇ ಇಲ್ಲ. ನೀ ಸಾಕಷ್ಟು ವಿದ್ಯಾವಂತನಾಗು, ಶ್ರೀಮಂತಿಕೆ ಏನು ಜಗತ್ತಿನಾಗ ಏನೇನು ಮಾಡು, ಆದ್ರೆ ನಿನ್ನ ಅಂತಃಕರಣ ಪರಿಶುದ್ಧ ಆಗದ ಹೊರತು ಜ್ಞಾನ ಘಟಿಸೋದಿಲ್ಲ. ಜ್ಞಾನ ಘಟಿಸೋ ಹೊರತು ಆನಂದದ ಅನುಭೂತಿ ಆಗೋದಿಲ್ಲ. ಅದನ್ನು ಮುಕ್ತಿ ಅಂದರು. ಆ ಮುಕ್ತಿ ಸುಖವನ್ನು ಅನುಭವಿಸುವಂಥ ಪಾತ್ರತೆ ನಿನ್ನಲ್ಲಿ ಬರಬೇಕಂದ್ರೆ ಇದನ್ನು ಮುಂದೆ ಹೇಳಿದಂಥ ಅವರು ಏನು ಹೇಳಿದರು, ಗುರುಪಾದ ಸೇವೆ, ಶರಣರ ಸಂಘ, ಹರಪೂಜೆ, ಸತ್ಯ ಧರ್ಮ ಇವೆಲ್ಲ ಒಂದೊಂದು ಮೆಟ್ಟಲುಗಳು. ಮೊದಲು ಗುರುವಿನಲ್ಲಿ ಶ್ರದ್ಧಾ ಬೇಕು. ಸದ್ಗುರು ಶರೀರ, ಮನುಷ್ಯ ಶರೀರ ಬಂದತಿ. ಸದ್ಗುರು ಸಿಕ್ಕಾಗ ಅದನ್ನು ನಾವು ಎದಕ್ಕೆದಕ್ಕೆ ಉಪಯೋಗ ಮಾಡಿಕೊಂಡ್ರೆ, ಮೊದಲೇದು ಮನುಷ್ಯ ಶರೀರ ದುರ್ಲಭ ಬರೋದು ನೋಡ್ತೇವೆ. 84 ಲಕ್ಷ ಜೀವರಾಶಿ ಒಳಗೆ ಮನುಷ್ಯ ಶರೀರ ಬರೋದು ದುರ್ಲಭ, ಶ್ರೇಷ್ಠವಾದಂಥ ಮನುಷ್ಯ ಶರೀರ ಅಂತ ಹೇಳ್ತಾರೆ. ಅಂಥ ಶರೀರ ಬಂದಾಗ ಇದನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು, ಹೆಂಗೆ ಉಪಯೋಗ ಮಾಡ್ಕೊಳ್ಳಾರ್ದ ಪಂಚವಾಯುಭೂತಗಳಿಂದ ಅಂತ ಈ ಶರೀರ ಪಂಚೇಂದ್ರಿಯಗಳನ್ನು ಉಪಯೋಗ ಮಾಡ್ಕೊಂತ ಬರೀ ಭೋಗಕ್ಕೆ ಉಪಯೋಗ ಮಾಡ್ಕೊಂಡ್ಬಿಟ್ರೆ ಇದಕ್ಕೆ ಅವಧಿ ಸೀಮಿತ ಐತಿ. ಈ ಅವಧಿ ಸೀಮಿತ ಇದ್ದಾಗ ಇದನ್ನು ಹೆಂಗೆ ಉಪಯೋಗ ಮಾಡ್ಕೊಳ್ಳುವಂಥ ಆ ವಿವೇಕ ಒಳಗಿರಲಿಲ್ಲ ಅಂದರೆ ಹೆಂಗಾರ ಉಪಯೋಗ ಆಗಿ ಹೋಗ್ಬಿಡ್ತದೆ. ಅವಕ್ಕೆ ವಿಷಯಕ್ಕಾಗಿ ಬಡದಾಡಿ, ವಿಷಯಕ್ಕೆ ಸಂಗ್ರಹಕ್ಕಾಗಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ವಿಷಯಗಳು, ಬಂಧು ಮಿತ್ರರು, ಸತಿಸುತ್ತರು ಇವರು ಅದಲ್ಲ, ಇವರು ಪಾಲನೆ ಪೋಷಣೆ ಒಳಗೆ ಜೀವನ ಹೋಗ್ಬಿಡುತ್ತೆ. ಬಾಲ್ಯ ಅವಸ್ಥೆ ಒಳಗೆ ಹಂಗೆ ಹೋಗ್ತೈತಿ, ಯೌವನ ಅವಸ್ಥೆ ಒಳಗೆ ಒಂದು ಮನೆ ಹೋಗ್ತೈತಿ, ಮತ್ತು ಮಧ್ಯ ವಯಸ್ಸು ಬಂದ ಮೇಲೆ ಮತ್ತೊಂದು ಥರ ಹೋಗ್ತೈತಿ, ಮುಪ್ಪಾವಸ್ಥೆಗಳು ಚಿಂತೆ ಒಳಗೆ ಹೋಗ್ತದೆ.
ಆದ್ರೆ ಮನುಷ್ಯ ಶರೀರ ಬಂದಿದ್ದು ಇಷ್ಟಕ್ಕೆ ಬಂದಿಲ್ಲಲ್ಲ, ಇದಕ್ಕೆ ವಿಶೇಷವಾದ ಸಾಮರ್ಥ್ಯ ಐತಿ. ಅದನ್ನು ನೀವು ಉಪಯೋಗ ಮಾಡ್ಕೊಳೋದಾರ್ದ ಹೆಂಗಾರ ಬದುಕಿಬಿಟ್ಟೆ ಅಂದ್ರೆ ಈ ಮನುಷ್ಯ ಶರೀರ ಬಂದಿದ್ದು ವ್ಯರ್ಥ ಆಗಿ ಹೋಗಿಬಿಡ್ತಲ್ಲ. ಅಂಥ ಚಿಂತನೆ 21ನೇ ಶತಮಾನದೊಳಗಿಲ್ಲ. ಕಡಿಮೆ ಆಕೋತ ಬಂದೈತಿ. ಏನು ಕಡಿಮೆ ಅಂದ್ರೆ ದೇವರ ದಿಂಡ್ರನ್ನು ಬೇಡ್ಕೊಳೋದು ಎದಕ್ಕೆ ಬೇಡ್ಕೊತೇವೆ ನಾವು? ಸಕಲ ಅಷ್ಟಾಯಸರು ಕೂಡ, ಆಯುಷ್ ಕೂಡ, ಆರೋಗ್ಯ ಕೂಡ, ಇದನ್ನು ಬಿಟ್ಟು ಮತ್ತೆ ಬೇರೆ ಬೇಡ್ಕೊಳೋದಿಲ್ಲ. ಮನುಷ್ಯ ಶರೀರ ಬಂದತ್ತಿದೆ, ಇದನ್ನು ಏನು ಬೇಡ್ಕೊಳೋದು ಸತ್ಯಕ್ಕೆ ನಮಗಿಲ್ಲ. ಸಿದ್ಧಾರೂಢರು ಏನು ಬೇಡಿದ್ರು? ಗುರುವಿನ ಸಾನ್ನಿಧ್ಯಕ್ಕೆ ಹೋದ ಮೇಲೆ ಆಯುಷ್ಯ ಬೇಡಿದ್ರ, ಆರೋಗ್ಯ ಬೇಡಿದ್ರ, ಸಿರಿ ಸಂಪತ್ತು ಬೇಡಿದ್ರ, ಆ ಮುಕ್ತಿಯನ್ನು ಹೊಂದುವಂಥ ದಾರಿ ತೋರಿಸ್ಕೊಡ್ರಿ ಅಂತೇಳಿ ಎಷ್ಟು ವರ್ಷಕ್ಕೆ ಆದ್ರೆ ಅವರು. ಅಂಥ ಗುರುವಿನ ಸಾನ್ನಿಧ್ಯ ಸಿಕ್ಕಾಗೂ ಸದ್ಯಕ್ಕೆ ನಮ್ಮಲ್ಲಿ ಆ ಮುಕ್ತಿ ಹೊಂದುವಂಥ ಭಾವ ಬರಲಿಲ್ಲ ಅಂದ್ರೆ, ಮೋಕ್ಷತ್ವ ಭಾವ ಬರಲಿಲ್ಲ ಅಂದ್ರೆ, ಅದಕ್ಕೆ ಅಲ್ಲಿ ಗುರುವಿನ ಸೇವೆ, ಸಜ್ಜನರ ಸಂಘ ಅದಕ್ಕೆ ಹೇಳ್ತಾರೆ, ಮೇಲೆ 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 ಹೇಳ್ತೀವಿ, ಮನುಷ್ಯತ್ವ, ಮೋಕ್ಷತ್ವ, ಮಹಾಪುರುಷರ ಏಕತ್ರಯ ದುರ್ಲಭ ಅಂತ ಹೇಳ್ತಾರೆ. ಮನುಷ್ಯ ಬಂದತಿ, ಮನುಷ್ಯ ಶರೀರ ಬಂದತಿ, ಮನುಷ್ಯತ್ವ ಬಂದಿಲ್ಲ, ಮುಕ್ತನ ಆಗ್ಬೇಕು ಇಚ್ಛಾ ಇಲ್ಲ, ಸದ್ಗುರುವಿನ ಸಾನ್ನಿಧ್ಯ ಇಲ್ಲ. ಜಗತ್ತಿನಾಗ ಗುರುಗಳು ಬಹಳ ಜನ ಸಿಗ್ತಾರೆ. ನಿಜಗುಂಡ್ರೆ ಫಸ್ಟ್ ಹೇಳ್ಯಾರ, ಒಂದು ಶ್ಲೋಕದೊಳಗೆ ಫಸ್ಟ್ ಹೇಳ್ಯಾರ, ಗುರುವಿನೊಳಗೆ ಯಾವ ಥರ ಇರ್ತಾರ, ಯಾರು ನಂಬಬೇಕು, ಯಾರು ನಂಬಾರ್ದು. ನಿಷಿದ್ಧ ಗುರುವಿನ ಹಿಡ್ಕೊಂಡು ಕಾಮ್ಯ ಗುರು, ವಾಚಕ ಗುರು, ಕಾರಕ ಗುರು, ಸೂಚಕ ಗುರು, ಕಡಿಕ ವಿಹಿತ ಗುರು, ಯಾರನ್ನ ಎಷ್ಟಕ್ಕೆ ಆಶ್ರಯಿಸ್ಕೋಬೇಕು ಅನ್ನೋದನ್ನು ಭಾಳ ಚಂದ ಹೇಳ್ಕೊಂಡು ಹೋಗ್ಯಾರ. ಅಂಥ ವಿಹಿತ ಗುರು ಸಿಗೋದು ದುರ್ಲಭ. ಗುರುಗಳು ಸಾಕಷ್ಟು ಜನ ಸಿಗ್ತಾರೆ. ನಿಷಿದ್ಧ ಗುರುಗಳಂತೂ ತುಂಬ್ಯಾರ ಜಗತ್ತಿನೊಳಗೆ. ನಿಷಿದ್ಧ ಗುರುಗಳು ಅಂದ್ರೆ ಬೇಡಾದ ಕರಗಮಗಳಿಗೆ ಮಾಡಾಕಿಸ್ತಾರ, ನಿನ್ನಲ್ಲಿ ಭಯ ಹುಟ್ಟಿಸ್ತಾರ, ನಿನ್ನಿಂದಂಥ ಧನ ಕನಕಾದಿಗಳ ಅಪಹರಣ ಮಾಡ್ತಾರ. ಜಗತ್ತಿನೊಳಗೆ ಅದ ನಡೆದತ್ತೀಗ. ಮನುಷ್ಯನಲ್ಲಿ ಭಯವನ್ನು ಹುಟ್ಟಿಸೋದು. ಸದ್ಗುರು ಆದವ ಭಯ ಹುಟ್ಟಿಸೋಂಗಿಲ್ಲ, ಭಯವನ್ನು ನಿವಾರಣೆ ಮಾಡಬೇಕು. ನೀ ಈ ರಾಶಿಯಾಗಿ ಹುಟ್ಟಿ ನೀನು ಹಿಂಗಾಕತ್ತಿ, ಭಯ ಹುಟ್ಟುತ್ತವ. ನಿಮ್ಮ ಮನೆ ಬಾಗಿಲು ಇತ್ತಾಗೈತಿ, ಏನು ಭಯ ಹುಟ್ಟಿಸ್ತಾರೆ ನೋಡ್ಬೇಕು. ನಾವು ಅತಿಯಾಗಿ ದುರ್ಬಲರಾಕೊಂತ ಹೊಂಟೆವು. ಆಧುನಿಕತೆ ಬಂದದ್ದು ಅನ್ನೋದಷ್ಟೇ, ಮಾನಸಿಕವಾಗಿ ದುರ್ಬಲರಾಕೊಂತ ಹೊಂಟೆವು. ನಮ್ಮ ಪೂರ್ವಜರು ನೋಡಿದರೆ ಸೌಕರ್ಯಗಳಿರಲಿಲ್ಲ, ಜಗತ್ತಿನ ವಿಷಯಗಳ ಜ್ಞಾನ ಇರಲಿಲ್ಲ, ಮಾನಸಿಕವಾಗಿ ಸದೃಢಿದ್ರು. ಯಾಕಂದ್ರೆ ಆ ಶ್ರದ್ಧಾ ಇತ್ತು, ಅಚಲವಾದ ಶ್ರದ್ಧಾ. ಗುರುವಿನ ನಂಬಿ ಬಿಟ್ಟರೆ ಮುಗಿದೋತಿ, ಚಿಂತೆ ಮಾಡೋದು ಯಾಕಪ್ಪ? ನಮಗೆ ಆ ಚಿಂತೆ ಕಾಡಾಕತ್ತೈತಿ. ಯಾಕಂದ್ರೆ ನಂಬಿಕೆ ಇಲ್ಲ. ಯಾವಾಗ ಆ ಶ್ರದ್ಧಾ ಹುಡುತತಿ, ಅವಾಗ ಮುಂದಿಂದ ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತ ಇನ್ನೊಂದು ಕಡೆ. ಶ್ರದ್ಧೆ ಇಲ್ಲ, ಏನು ಘಟಿಸೋದೇ ಇಲ್ಲ. ಶ್ರದ್ಧಾ ಆಯ್ತಂತ ಇವತ್ತು ಇಲ್ಲಿ ಬಂದು ಕೂತೀರಿ. ಈ ಶ್ರದ್ಧಾ ಮೋಕ್ಷತ್ವ ಭಾವದಲ್ಲಿ ತಿರುಗಬೇಕು. ಈ ಧನ ಕನಕಾದಿ ವಿಷಯ ವಸ್ತುಗಳನ್ನು ಬೇಡ್ಕೊಳೋದು ಇಷ್ಟಕ್ಕೆ ಸೀಮಿತ ಆಗಬಾರ್ದು. ಮನುಷ್ಯ ಶರೀರ ಬಂದೈತಿ, ಇದರೊಳಗೆ ಒಂದು ವಿಷಯಗಳು ಬರ್ತಾವೆ, ಒಂದು ವಿಷಯ ಹೋಗ್ತಾವೆ. ಶರೀರಕ್ಕೆ ರೋಗ ರುಜಿಗಳು ಬರ್ತಾವೆ, ರುಜಿಗಳು ಹೋಗ್ತಾವೆ. ಆದ ಪ್ರಶ್ನೆ ಅಲ್ಲಿ, ಈ ಶರೀರವನ್ನು ನೀ ಹೆಂಗೆ ಉಪಯೋಗ ಮಾಡ್ಕೊಳಕತ್ತಿ? ಬರೀ ಸಿರಿ ಸಂಪತ್ತು ಕೇಳಿದಿ, ಭೋಗ ಭಾಗ್ಯಗಳನ್ನು ಕೇಳಿದಿ, ಅದರಿಂದ ಏನಾಗೋದೈತಿ? ಮತ್ತೊಂದಿನ ಮುಪ್ಪು ಬರೋದ ಈ ಶರೀರಕ್ಕೆ, ಮತ್ತೊಂದು ದಿನ ಈ ಶರೀರದ ಆರೋಗ್ಯ ಕೆಡೋದ, ಮತ್ತೊಂದು ದಿನ ಸಾವು ಘಟಿಸೋದ. ನೀನೇನು ಕೇಳಿದ್ದಿಲ್ಲ ಅದನ್ನೆಲ್ಲ ಇಲ್ಲೇ ಬಿಟ್ಟು ಹೋಗ್ತಿ ಕಡಿಕೊಂದಿನ. ನೀ ಏನು ಕೇಳ್ತಿ ನೋಡಿ, ವಿಚಾರ ಮಾಡಿ ಕೇಳ್ಕೊಂಡು ನೋಡಿ. ನೀ ಏನೋ ಕೇಳ ಜಗತ್ತಿನೊಳಗೆ, ಅದನ್ನು ಹಾಳು ಇಲ್ಲೇ ಬಿಟ್ಟು. ಅದಕ್ಕೆ ಕೇಳಿದ್ರೆ ಕೇಳಿ, ಏನು ಕೇಳ? ಆ ಪರಮುಕ್ತಿ ಸುಖವನ್ನು ನಾನು ಕರುಣಿಸಪ್ಪ ಗುರುವೆ. ಈ ಜಗತ್ತಿನೊಳಗೆ ಬಂದತಿ ಈ ಶರೀರ, ಇದು ಪಾವನ ಆಗಬೇಕಾಗಿತ್ತಂದ್ರೆ ಆ ಮುಕ್ತಿ ಸುಖವನ್ನು, ಆನಂದವನ್ನು ಅನುಭವಿಸೋಂಗ ಮಾಡು. ದೇಹ ಭಾವ ಕಳೆದು ಆತ್ಮ ಭಾವದಲ್ಲಿ ನಿಂತು ಆನಂದದಲ್ಲಿ ಮುಳುಗುವುದೈತಲ್ಲ, ಸಾಮಾನ್ಯನ ಕೆಲಸ ಅಲ್ಲ. ಸಾಮಾನ್ಯ ಬರೀ ವಿಷಯಗಳಲ್ಲಿ ಮುಳುಗಿ ವಿಷಯಗಳಲ್ಲಿ ಎದ್ದು ಜೀವನ ಹೆಂಗೆ ಕಳೆದು ಹೋಗ್ಬಿಡ್ತಾನೆ. ವಿಷಯಗಳ ಮೇಳವಿಲ್ಲದೆ ಸವಿಯುವ ಸವಿ ಯಾವುದು ಪ್ರಶ್ನೆ ಮಾಡ್ತಾರೆ. ವಿಷಯಗಳ ಸಂಗಿಲ್ಲ, ಇಂದ್ರಿಯಗಳ ಭೋಗಿಲ್ಲ, ಆನಂದನ ಆನಂದ. ನಾವು ಇಂದ್ರಿಯ ಭೋಗದಲ್ಲಿ ಆನಂದ ಹುಡುಕಾಕೊಂಟೇವು. ಇಂದ್ರಿಯಗಳ ಶೀತಲಕ್ಕವು, ವಿಷಯಗಳ ಬ್ಯಾಸರಕ್ಕವು. ಆನಂದ ನಿಲ್ಲುವುದಲ್ಲ.
ತೋರದಯ್ಯ ಸುಖ ತೋರದಯ್ಯ, ಇರದಯ್ಯ ಸುಖ ಇರದಯ್ಯ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನವಂತಿಲ್ಲದವನಿಗೆ ಸುಖ ನಿಲ್ಲುವುದೇ ಇಲ್ಲ. ಜ್ಞಾನ ಆಗಲಿಲ್ಲ ಅಂದ್ರೆ ಸುಖ ಇಲ್ಲ. ಇಲ್ಲ, ಯಥಾರ್ಥ ಜ್ಞಾನ ಆಗ್ಬೇಕು. ಯಾವುದು ಯಥಾರ್ಥ ಜ್ಞಾನ? ಯಥಾರ್ಥವಾದಂಥ ಜ್ಞಾನ ಯಾವುದು? ಜಗತ್ತಿನೊಳಗೆ ಜ್ಞಾನ ಸಾಕಷ್ಟು ಐತಿ. ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳೋದು ಜ್ಞಾನ ಅಲ್ಲ. ಅಂತರಿಕ್ಷದೊಳಗೆ ಏನೈತಿ, ಭೂಮಿ ಆಚೆಗೆ ಏನೈತಿ, ಆಕಾಶದೊಳಗೆ ಏನೈತಿ, ಭೂಮಿ ತೊಳಗೆ ಏನೈತಿ, ಇದನ್ನ ಜ್ಞಾನ ಅನ್ನೋದಲ್ಲವರು. ಇದು ಲೌಕಿಕ ಜ್ಞಾನ. ಈ ಲೌಕಿಕ ಜ್ಞಾನದಿಂದ ಮಾನಸಿಕ ಶಾಂತಿ ಸಿಗುವುದಿಲ್ಲ. ಈ ಲೌಕಿಕ ಜ್ಞಾನ ಅತಿಯಾಗಿ ಇದರೊಳಗೆ ಮುಳುಗಿದೆ ಅಂದ್ರೆ ಮನಸ್ಸು ಅನ್ನೋದು ಕೆಟ್ಟು ಹೋಗತ್ತೆ. ಮತ್ತೆ ನೋಡಿರ್ಬೇಕಾದ್ರೆ ನೀವು ವಿಷಯಾದಿಗಳ ಚಿಂತನೆ, ಇಲ್ಲಿ ಜಗತ್ತಿನ ಜ್ಞಾನವನ್ನು ತಲೆ ಹಾಕೊಂತ ಹೋಗ್ರಿ, ಒಂದು ದಿನ ನಿದ್ದೆ ಎತ್ತುವುದಿಲ್ಲ. ಅದಕ್ಕೆ ಈ ಜ್ಞಾನದಿಂದ ಸಮಾಧಾನ ಸಿಗುವುದಿಲ್ಲ. ಯಾವ ಜ್ಞಾನದಿಂದ ಸಮಾಧಾನ ಸಿಗ್ತತಿ? ಯಾವ ಜ್ಞಾನದಿಂದ ಶಾಂತಿ ಘಟಿಸ್ತತಿ? ಅದು ನಿಜವಾದ ಜ್ಞಾನ. ಅದಕ್ಕೆ ಬ್ರಹ್ಮಜ್ಞಾನ ಅಂದರು, ಆತ್ಮಜ್ಞಾನ ಅಂದರು, ನಿನ್ನ ಸ್ವರೂಪ ಜ್ಞಾನ. ಆ ಜ್ಞಾನವನ್ನು ಮಾಡ್ಕೋಬೇಕಾಗಿತ್ತಾರೆ ಅಂದ್ರೆ ಈ ಕ್ರಮವಾಗಿ ನಡಿ. ಸಜ್ಜನರ ಸಂಘ, ಗುರುವಿನ ಅನುಗ್ರಹ ಇವನ್ ಪಡ್ಕೋ. ಆ ಜ್ಞಾನ ಇಲ್ಲದನ್ನ ನೀನು ಹಂಗೆ ಘಟಿಸಿದೆ ಅಂದ್ರೆ ಎಷ್ಟು ಜನ್ಮ ಕಳೆದ್ರೂ ಮತ್ತೆ ಹಿಂಗೆ ತಿರುಗಿ ಹುಟ್ಟುತ್ತಾ ಸಾಯುತ್ತಾ. ಪುಣ್ಯ ಸಂಗ್ರಹದಿಂದ ಮನುಷ್ಯ ಜನ್ಮ ಬಂದದ್ದು ಎಷ್ಟು ದಿನ ಆಗ್ತೈತೆ, ಎಲ್ಲ ನಡೀತೈತಿ. ಇದ್ರೊಳಗೆ ಭೋಗ ಭಾಗ್ಯಗಳಿಗೆ ಬಂದಾವಲ್ಲ, ಈಗ ಮಾಡಿದ್ದಲ್ಲ ನೀವು ತಿಳ್ಕೊಂಡಿರ್ಬೇಕು. ರೋಗ ರುಜಿಗಳ ಈಗ ನೀನು ಏನು ಮಾಡಿ ಅದಕ್ಕೆ ಬಂದದ್ದು ತಿಳ್ಕೊಬೇಡ. ಇಲ್ಲಿ ಮೂಲೆ ಕುಂತವ್ರಿಗೆ ಹೋಗಿ ಬಂತಿ, ಊರಾಗ ಕಡಿದವ್ರಿಗೆ ಹೋಗಿ ಬರಲ್ಲ. ಪುರಾಣ ಬಂದಾಗ ಎಂತ ಸದೃಢ ಅನ್ನೋರು ಸತ್ತೋದ್ರು, ರೋಗಿಯಾಗಿದ್ದವ್ರು ಉಳ್ಕೊಂಡ್ರು. ನೋಡಿಲ್ಲ. ಅದಕ್ಕೆ ಇವು ಯಾವ ಈಗ ನಿಶ್ಚಯ ಆಗಿಲ್ಲ. ಇವು ಮೊದಲ ನಿಶ್ಚಯ ಆಗಿಬಿಟ್ಟತ್ತಿದ್ರದ್ದು. ಆರಬ್ಧ ಕರ್ಮ ಮಾಡಿದಂಥ ಕರ್ಮ ಹಿಂಬಾಲ ಹೋಗಿ 10 ಶರೀರ ಬಂದದ್ದು. ನೀನು ಗಂಡ ಆಗ್ಬೇಕಂತ ಬಿಟ್ಕೊಂಡಿರಲಿಲ್ಲ, ಹೆಣ್ಣು ಆಗ್ಬೇಕಂತ ತಿಳ್ಕೊಂಡಿರಲಿಲ್ಲ. ಈ ಶ್ರೀಮಂತ ಬಡವ ಅನ್ನೋದು ನೀನು ನಿರ್ಧಾರ ಮಾಡಿದ್ದಲ್ಲ. ಇದು ನೀನು ಇದ್ರೊಳಗೆ ಏನು ನಿರ್ಧಾರ ಮಾಡಿಲ್ಲ. ಆದರೆ ನೀನು ಮಾಡಿದ ಕರ್ಮದ ಫಲನೇ ಇದು. ನೀ ಮಾಡಿದ ಕರ್ಮದ ಫಲನೇ ಇವತ್ತು ಈ ರೀತಿ ಆಗೈತಿ. ಮುಂದಾದರೂ ಇದನ್ನು ಅನುಭವಿಸ್ತೀವಿ. ಅದಕ್ಕೆ ಮುಂದಿದ್ದು ಯಾರು ತಿನ್ನಾರ ಅಂತ ಪ್ರಶ್ನೆ ಮಾಡಕ್ಕೆ ಹೋಗ್ಬೇಡ. ಈಗ ಏನು ಬರಾಕತ್ತಲ್ಲ ಇದನ್ನು ನೋಡ. ನೀನು ಇದನ್ನ ನೋಡಿ ವಿಚಾರ ಮಾಡ ಸ್ವಲ್ಪ. ನೀನು ಯಾರ ರೋಗವನ್ನು ಬಯಸಿದ್ರ ಯಾರು? ಅದಕ್ಕೆ ಈ ಶರೀರದ ಆಯುಷ್ಯ, ಇದರ ಆರೋಗ್ಯ, ಇದಕ್ಕೇನು ಸಿರಿ ಸಂಪತ್ತು, ಏನು ಭೋಗ ಭಾಗ್ಯಗಳು ಸಿಗ್ತಾವಲ್ಲ, ಮಾಡಿದಂಥ ಕರ್ಮದ ಫಲ. ಅಂಥ ಕರ್ಮದ ಫಲದ ಬಗ್ಗೆ ಎಚ್ಚರಿಕೆ ಇಲ್ಲದ ನೀ ಬದುಕಿದೆ ಅಂದ್ರೆ ವ್ಯರ್ಥ ಆಗತ್ತೆ. ಅದಕ್ಕೆ ಸೇವಾ ಸತ್ಕರ್ಮಗಳು, ದಾನ ಧರ್ಮಾದಿಗಳು, ಪುಣ್ಯ ಕರ್ಮಗಳನ್ನು ಮಾಡ್ಕೊಂತೇವೆ. ಅದಕ್ಕೆ ಮನುಷ್ಯತ್ವ ಬಂದ ಮೇಲೆ ಮನುಷ್ಯನಾಗ ಬದುಕು ಮೊದಲು, ಆಮೇಲೆ ಮುಮುಕ್ಷತ್ವ. ಮುಕ್ತನಾಗಬೇಕು ಇಚ್ಛಾದಿಂದ ಯಾರು ಸತತ ಈ ಪ್ರಯತ್ನವನ್ನು ಮಾಡ್ತಾರೆ, ಇಂದಲ್ಲ ನಾಳೆ ಅಸ್ಥಿ ಹೋಗಿ ಹೋಗ್ತಾರೆ. 19 ಶತಮಾನದ ಅಂತ್ಯಭಾಗ, 20ನೇ ಶತಮಾನದ ಆದಿಭಾಗದೊಳಗೆ ಯಾರಿಗೆ ಸಿರಿ ಸಂಪತ್ತು ಗಳಿಸ್ಬೇಕು ಅನ್ನುವಂಥ ಬಯಕೆ ಇರಲಿಲ್ಲ. ಉತ್ಕಟವಾದ ಜನರ ಕಡೆ ಹೌದನ್ನುವಂಥ ನೀತಿ ಹೊಂದಿದ್ದರೆ ಸಾಕಂತಿದ್ರು. ನೀತಿಗೆ ಮಹತ್ವ ಇದ್ದು, ಧರ್ಮದ ಆಚರಣೆಗೆ ಮಹತ್ವ ಇತ್ತು, ಸಿರಿ ಸಂಪತ್ತಿಗೆ ಮಹತ್ವ ಕೊಡಲಿಲ್ಲ. ಯಾಕಂದ್ರೆ ಆ ಸಿರಿ ಸಂಪತ್ತು ಒಂದು ದಿನ ಇಲ್ಲೇ ಉಳಿಯುವಂಥದ್ದು, ಅದು ಹಿಂದೆ ಬರುವುದಿಲ್ಲ ಅನ್ನೋದು ಗೊತ್ತಿತ್ತು. ಇದು ಸತ್ಯ, ಇದು ಯಥಾರ್ಥ ಜ್ಞಾನ. ಜಗತ್ತಿನ ಯಾವ ಸಿರಿ ಸಂಪತ್ತು ಆಗಲಿ, ನೀ ಮಾಡಿದಂಥ ಈ ಜಗತ್ತಿನ ಎಲ್ಲ ಭೋಗ ವಸ್ತುಗಳಾಗಲಿ ಎಲ್ಲ ಇಲ್ಲೇ ಉಳಿತಾವೆ ಕಡೆ. ಇವು ಯಾವ ಹಿಂದೆ ಬರುವಂಥವಲ್ಲ. ನೀ ಮಾಡಿದಂಥ ಕರ್ಮದ ಫಲ ಒಂದೇ ಹಿಂದೆ ಬರ್ತದೆ. ಅದಕ್ಕೆ ಕಥೆಗಳನ್ನು ಸಾಕಷ್ಟು ಕೇಳ್ತೇವೆ ನಾವು. ಪುರಾಣ ಪುಣ್ಯ ಕಥೆಗಳನ್ನು ಕೇಳ್ತೇವೆ. ಅದರೊಳಗೆ ಯಾರ್ಯಾರು ಹೆಂಗಿದ್ರು ಹೆಂಗಾದ್ರು ಅಂತ ಓದಿರ್ತೇವೆ. ಆದರೂ ಸದ್ಯಕ್ಕೆ ಈ ಕರ್ಮಗಳನ್ನು ಮಾಡೋ ಎಚ್ಚರಿಕೆಯಿಂದ ಮಾಡೋದಲ್ಲ. ಕರ್ಮಗಳಂದ್ರೆ ಬರೀ ಕೃತಿ ಒಳಗೆ ನಡೆಯುವಂಥವು ಕರ್ಮ ಅಂತ ತಿಳ್ಕೊಬೇಡ್ರಿ. ಮನುಷ್ಯರೊಳಗೆ ನಡೆಯುವಂಥವು ಕರ್ಮ, ಅವು ದೊಡ್ಡ ಕರ್ಮಗಳು. ಅದ ನೀನು ಅಂತರಂಗವನ್ನು ಹಾಳು ಮಾಡೋದು. ಮಾತು ಮನಸ್ಸು ಕೃತಿ ಒಳಗೆ ಒಂದೇ ಥರ ಇರಬೇಕು, ಏಕರೂಪ, ಒಂದೇ ಥರ. ಏನು ಹೇಳ್ತಿ ಹಂಗೆ ನಡ್ಕೊಳೋದು, ಹೆಂಗೆ ನಡ್ಕೊಂತಿ ಹಂಗೆ ಮನಸ್ಸಿನಾಗೂ ಹಂಗೆ ಇರೋದು. ಯಾವಾಗ ಇದು ಈ ಆಚರಣೆ ಬರ್ತೈತಿ, ಈ ಆಚರಣೆಯಿಂದ ಇದೇ ಧರ್ಮ. ಇದರೊಳಗೆ ಸೇವಾ ಸತ್ಕರ್ಮ ಮಾಡ್ಕೊಂಡು ಸದ್ಭಾವವನ್ನು ತುಂಬಿಕೊಂಡು
ಎಲ್ಲರಲ್ಲಿ ಚೈತನ್ಯ ಸ್ವರೂಪನಾದಂಥ ಪರಬ್ರಹ್ಮನಾದಾನ ಅಂತ ನೆಲೆಸ್ಯಾನ ಅಂತ ತಿಳ್ಕೊಂಡು ಎಲ್ಲರಲ್ಲಿ ಸದ್ಭಾವದಿಂದ ನಡ್ಕೊಂತ ಹೋದೆ, ಜೀವನ ಮಾಡ್ಕೊಂತ ಹೋದೆ ಅಂದರೆ ಅಂತರಂಗದಲ್ಲಿ ಸಮಭಾವ ಮೂಡ್ಕೊಂತ ಹೋಗ್ತದೆ ನಿಧಾನವಾಗಿ. ಈ ವಿಷಮತೆ ಯಾಕೆ ಹುಟ್ಟೈತಿ ವಿಷಯಗಳಲ್ಲಿ? ಮೋಹ ಹುಟ್ಟಿ ವಿಷಮತೆ ಹುಟ್ಟೈತಿ. ವಿಷಮತೆ, ಅಂತರಂಗದ ವಿಷಮತೆಗೆ ಕಾರಣ ಏನಪ್ಪ? ವಿಷಯಾದಿಗಳಲ್ಲಿ ಮೋಹ. ಈ ಮೋಹದಿಂದ ರಾಗದ ವಿಷಯಾದಿಗಳು ಹುಟ್ಕೊಂಡು ಈ ಮೋಹದಿಂದನೇ ಎಲ್ಲ ಹುಟ್ಕೊಂಡು, ಅದಕ್ಕೆ ಇನ್ನು ಕಳ್ಕೊಂಡು ಬಯ್ಯ ಹೆಂಗಂದ್ರೆ ಸದ್ಗುರುನ ಸಾಮೀಪ್ಯ, ಸಂಘ, ಸತ್ಸಂಗದೊಳಗೆ ನೀ ಇದ್ಕೊಂಡು ವಿಚಾರ ಮಾಡ್ಕೊಂತ ಹೋದಂದ್ರೆ ನಿನ್ನ ಜೀವನದ ಕ್ರಮಗಳ ಬದಲಾವಣೆ ಆಗೇತಿರ್ತಾವೆ. ಎಂತಂಥ ಪಾಪಿನ ಉದ್ಧಾರ ಆಗಿ ಜೀವನ ಮುಕ್ತರಾದ ಕಥೆಗಳನ್ನು ಕೇಳ್ಯಾವ ನಾವು. ಮತ್ತು ನಮಗಾಗೋದಿಲ್ಲ ಅಂತ ಯಾಕೆ ತಿಳ್ಕೋಬೇಕು? ನಮಗೂ ಆಕೈತಿ, ಸಾಧ್ಯ ಐತಿ. ಮನುಷ್ಯರಾಗಿ ಹುಟ್ಟಿದರೆ ಪ್ರತಿಯೊಬ್ಬರಿಗೂ ಸಾಧ್ಯ ಐತಿ. ಅದು ನಾನು ಜನ್ಮಾಂತರ ಕರ್ಮ ಮಾಡಿದ್ದು ಒಂದು ಕಡ್ಲಿ, ಈ ಜನ್ಮದಾಗ ನನ್ನಿಂದ ಇಂಥ ಕರ್ಮಗಳು ನಡೆದಾವ, ಅಂಥ ಕರ್ಮಗಳು ನಡೆದಾವ ಅಂತ ಚಿಂತೆ ಬಿಟ್ಟಾಕ ಅಜ್ಜವ್ರು ಅಂತಿದ್ರು ಅಂತ. ಈಗ ಯಾರಿಗಾರ ಯಾವ್ದಾರ ಭಯ ಇದ್ರೆ ನಾನು ಉಡ್ಯಾ ತಂದು ಹಾಕ್ರಿ, ನಿಮ್ಮ ಪಾಪ ಕರ್ಮನ ಹೊತ್ಕೊಂಡು ಹೋಗಕ್ಕೆ ರೆಡಿ ಇದ್ದೀನಿ, ತಯಾರದೇನೆ ನಾನು. ಇವನು ತಂದು ಹಾಕ್ರಿ, ನನಗೆ ಇವತ್ತಲಿದ್ದ ನಿಮ್ಮ ಎಲ್ಲ ಜವಾಬ್ದಾರಿ ನಂದು. ಆದ್ರೆ ನಮ್ಮ ಬೆನ್ನು ಹತ್ತಿರಿ ಅಂದ್ರೆ ನೀನು ಮಾಡಿದಂಥ ಕರ್ಮದ ಫಲಗಳು ಒಂದು ಕ್ಷಣದೊಳಗೆ ಮಾಯ ಹೋಗ್ತಾವೆ. ಸದ್ಗುರುನ ಕರುಣೆ ದೃಷ್ಟಿ ಬಿತ್ತಂದ್ರೆ ನಿನಗೆ ಆ ಒಂದು ಕ್ಷಣದೊಳಗೆ ಎಲ್ಲ ಹೋಗಿಬಿಡ್ತಾವೆ, ತೀರಿ ಬಿಡ್ತಾವೆ. ಯಾಕಂದ್ರೆ ಅವತ್ತಲಿದ್ದ ನೀನು ಈ ವಿಷಯಾದಿಗಳ ಮೇಲಿನ ಮೋಹ ಕ್ಷೀಣಿಸಿ ವಿಷಯಾದಿಗಳಲ್ಲಿ ವೈರಾಗ್ಯ ಭಾವ ಮೂಡ್ತಂದ್ರೆ ಆ ಕ್ಷಣದಿಂದ ನಾವೆಲ್ಲ ನಾಶ ಆಗಿ ಹೋಗ್ಬಿಟ್ಟು ಎಲ್ಲಿವರೆಗೆ ದೇಹ ಭಾವ ಇರ್ತದೆ ಅಲ್ಲಿವರೆಗೆ ಅಷ್ಟೇ ಕರ್ಮದ ಫಲ. ದೇಹ ಭಾವ ಒಂದು ಮುಗಿದು ಹೋಯ್ತಂದ್ರೆ ಕರ್ಮದ ಕಾಟ ಏನಿಲ್ಲ. ಪ್ರಾರಬ್ಧ ಕರ್ಮ ಇರಲಿ, ಆಗಾಮಿ ಕರ್ಮ ಇರಲಿ, ಸಂಚಿತ ಕರ್ಮ ಇರಲಿ, ಈ ಕರ್ಮಗಳ ಕಾಟ ದೇಹಿ ಅಂದವನು. ಆತ್ಮನ ನಾನಂದೊಡೆ ಈ ಕರ್ಮಗಳ ಕಾಟ ಶೂನ್ಯ ಆಗಿಬಿಡ್ತು ಅಲ್ಲಿ. ಅದಕ್ಕೆ ಆತ್ಮ ನಾನನ್ನುವಂಥ ಸತ್ಯವನ್ನು ನೀ ಚಿಂತನೆ ಮಾಡುವಂಥ ಆ ಭೂಮಿಕೆ ತಯಾರಾಗಬೇಕಲ್ಲ. ನಾವು ಭೂಮಿಕೆ ಇನ್ನೂ ತಯಾರಾಗಿಲ್ಲ. ಅದಕ್ಕೆ ಈ ಜ್ಞಾನ ಕಠಿಣ ಅನಿಸ್ತದೆ. ಬ್ರಹ್ಮಜ್ಞಾನ ಬಯಲಿ ಕೂತ್ಕೊಂಡು ಮಾತಾಡುವಂಥ ವಿಷಯ ಅಲ್ಲ. ಯಾರಿಗೆ ಹಸು ಇರ್ತತಿ, ಯಾರಿಗೆ ಒಲವು ಇರ್ತತಿ, ಅವನಿಗೆ ಎಷ್ಟು ಬೋಧನೆ ಮಾಡ್ಬೇಕು ಇದನ್ನು. ಒಲವಿಂದ ಯಾರ ಕೇಳ್ತಾರ ಅವ್ರಿಗಷ್ಟೇ ಇದು. ಇಲ್ಲಿಕಂದ್ರೆ ಅಪಾರ್ಥ ಮಾಡ್ಕೊತಾರೆ. ಕರ್ಮ ತತ್ಪರರಿಗೆ ಫಲ ಆಗೋದು ಇದೆ. ಯಾಕಂದ್ರೆ ಅಪಾರ್ಥ ಆಕತಿ. ಗುರು ಹೇಳಿದ್ದು ಒಂದು ಥರ, ಶಿಷ್ಯ ಅರ್ಥ ಮಾಡ್ಕೊಂಡಿದ್ದು ಒಂದು ಥರ. ಗುರು ದೇಹವನ್ನು ಕುರಿತು ಹೇಳಿರೋದಿಲ್ಲ. ನೀನೇ ಈ ಪಂಚ ಮಹಾವಾಕ್ಯಗಳು ಅಂತ ಬರ್ತಾವೆ. ಎಲ್ಲ ವೇದಗಳ ಹಂತದೊಳಗೆ ಒಂದೊಂದು ಮಹಾವಾಕ್ಯಗಳದಾವ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲಕ್ಕೂ ಒಂದೊಂದು ಮಹಾವಾಕ್ಯಗಳನ್ನು ಕೊಟ್ಕೊಂತ ಹೋಗ್ಯಾರ. ಆ ಎಲ್ಲ ಮಹಾವಾಕ್ಯಗಳ ಸಾರವನ್ನು ತೆಗೆದು ನೋಡಿದರೆ ದೇವರನ್ನು ಎಲ್ಲಿಯೂ ಹೊರಗಡೆ ತೋರಿಸಿಲ್ಲ ಅವು ಯಾವ ಮಹಾವಾಕ್ಯಗಳು. ದೇವರು ನಿನ್ನೊಳಗೆ ಅದಾನ, ಆದರೆ ನೀ ದೇಹಿಯಾಗಿ ಅದಕ್ಕೆ ದೇವರು ನಿನಗೆ ಕಾಣೋಲ್ಲ. ನೀನು ದೇಹಿ ಆಗಿದ್ದರಿಂದ ದೇಹ ನಿನಗೆ ದೇವರು ಕಾಣೋಲ್ಲ. ನೀ ದೇಹ ಭಾವವನ್ನು ಕಳ್ಕೊಂಡು ನೋಡು, ನಿನ್ನ ಬಿಟ್ಟು ದೇವ್ರು ಇಲ್ಲೇ ಇಲ್ಲ. ದೇವರು ನೀನು ಒಳಗದಾನ ಅಂದ ಮೇಲೆ ಹೊರಗೂ ಅದಾನ. ದೇವರು ಇಲ್ಲದಂಥ ಜಾಗ ಎಲ್ಲೈತಿ? ಎಲ್ಲ ಕಡೆ ದೇವರು ಅದಾನ, ಆದ್ರೆ ಅನುಭವ ಬರವಲ್ದು. ಇಲ್ಲಿ ಗಾಳಿ ಐತಿ ಈಗ ಸದ್ಯಕ್ಕೆ, ಆದ್ರೆ ಗಾಳಿ ಅನುಭವ ಬರುವುದಿಲ್ಲ. ಏನೋ ಒಂದು ಸ್ವಲ್ಪ ಬೀಸಿ ಗಾಳಿಯಾಗ ಹಾರಿ ಹೋಗ್ತಂದ್ರೆ ಗಾಳಿ ಐತಿ, ಈ ಕಡೆ ಗಾಳಿ ಬಿಡ್ತು ನೋಡು ಅಂತ ಹೇಳ್ತಾನೆ. ಹಂಗೆ ಆ ಅನುಭವ ನಿನಗೆ ಆಗ್ಬೇಕಾಯ್ತಂದ್ರೆ, ಆ ಪರಬ್ರಹ್ಮನ ಅನುಭವ ನಿನಗೆ ಆಗ್ಬೇಕಾಯ್ತಂದ್ರೆ ದೇಹ ನಾನು ಭಾವವನ್ನು ಕಳ್ಕೊಂತ ಹೋಗು. ಸಂಪೂರ್ಣ ಶರಣಾಗತಿ. ಇದಕ್ಕೆ ಸರಳ ಉಪಾಯ ಏನಪ್ಪ ಅಂದ್ರೆ ಸದ್ಗುರುವಿನಲ್ಲಿ ಸಂಪೂರ್ಣ ಶರಣಾಗಿಬಿಡೋದು. ನಾನು ನಂದು ಅನ್ನುವಂಥ ಅಹಂಕಾರ ಮಮಕಾರಗಳನ್ನೆಲ್ಲ ಅವನ ಚರಣಕ್ಕೆ ಅರ್ಪಿಸ್ಬಿಡುದು. ಸದ್ಗುರುನಾಥ ಎಲ್ಲ ನಿಂದಪ್ಪ, ಈ ಶರೀರ ನಿಂದ ಕೊಟ್ಟಂಥ ಏನು ಭೋಗ ಭಾಗ್ಯಗಳನ್ನು ಕೊಟ್ಟು ಎಲ್ಲ ನೀನ ಕೊಟ್ಟಿದ್ದ, ನಂದು ಏನೈತಿ ಇದ್ರೊಳಗೆ? ಈ ಶರೀರ ಹುಟ್ಟೈತಿ, ಶರೀರ ಹೋಗ್ತೈತಿ ಅಂತೀನ, ಅದನ್ನೂ ನೀನ ಲಿಖಿತ ಮಾಡಿದ್ದ. ನಂದು ಏನೈತಿ ಇದ್ರೊಳಗೆ? ಎಲ್ಲ ನಡೆಸೋನು ನೀನ. ಹಿಂಗೆ ಸಮರ್ಪಣ ಭಾವದಿಂದ ನೀನೊಮ್ಮೆ ಸಮರ್ಪಣೆ ಮಾಡಿಬಿಡು, ನಿಶ್ಚಿಂತನಾಗಿಬಿಡು.
ನೀನು ಎಲ್ಲ ನಾನ ಮಾಡ್ತೇನೆ ಅಂತ ಹೊಂಟು ಏನು ಮಾಡಿ ವಿಖ್ಯಾಗಿ ನಿಶ್ಚಿಂತನಾಗೋ ಕಲೆಯನ್ನು ಕಲ್ಕೋ. ಅಂತರಂಗ ಶಾಂತ ಆಗ್ಬೇಕಂದ್ರೆ ಇದೋ ಒಂದು ಉಪಾಯ, ನಿಶ್ಚಿಂತನ ಆಗ್ಬೇಕಂದ್ರೆ ಇದೋ ಒಂದು ಉಪಾಯ, ಮತ್ತೊಂದು ಮಾರ್ಗ ಇಲ್ಲ. ನ ಅನ್ಯತಂಥ ಬೇರೆ ದಾರಿ ಏನಾರ ಇದ್ಮ ಅಂದ್ರೆ ಇದಕ್ಕೆ ಏನು ಸಾಧ್ಯನೇ ಇಲ್ಲ. ಶರಣಾಗತ ಭಾವ, ಅಹಂಕಾರ ಮಮಕಾರಗಳನ್ನು ಬಿಡುವುದಷ್ಟು ಸರಳ ಇಲ್ಲ. ನಾನು ನಂದು ನನ್ನಿಂದ ನಾನ ಮಾಡೇನಿ, ನಾನು ಶ್ರೀಮಂತ, ನಾನು ವಿದ್ಯಾವಂತ, ನಾನು ಬುದ್ಧಿವಂತ, ನಾನು ದೊಡ್ಡವ, ನಾನು ಅದು ಇದು ಜಗತ್ತಿನ ಪದವಿ ಪಟ್ಟುಗಳು ಏನಿದಾವಲ್ಲ ಇವೆಲ್ಲ ಅಡ್ಡಿ ಬರ್ತಾವ. ಇವನ್ನೆಲ್ಲ ಕಳ್ಕೊಂಡ ಅವನ ಜೀವನ, ಇದನ್ನೆಲ್ಲವನ್ನು ಕಳ್ಕೊಂಡು ಬಿಡುವೊಮ್ಮೆ, ನಿಶ್ಚಿಂತನಾಗಿ ಬಿಡುವೊಮ್ಮೆ, ಆನಂದನ ಆನಂದ ನೋಡೊಮ್ಮೆ. ಈ ಕ್ಷಣದೊಳಗೆ ಅನುಭವಿಸ್ ನೀನು. ಈ ಕ್ಷಣದೊಳಗೆ ಮನಿ ಹೊಲ ನಾನು ನಂದು ಅನ್ನೋದು ಎಲ್ಲವನ್ನೂ ಒಂದು ಕ್ಷಣ ಮರೆತು ಬಿಡು. ಸದ್ಗುರುನ ಸಾಮೀಪ ಹೋಗಿ ಅವನು ಚರಣಾರವಿಂದದಲ್ಲಿ ಮುಳುಗಿ ಬಿಡುವನು. ಎಲ್ಲ ನಿನಗ ಸಮರ್ಪಣ ನತಮಸ್ತಕನಾಗುವುದು ಅಂತ ಹೇಳ್ತಾರೆ. ಮಸ್ತಕದೊಳಗೆ ಏನೂ ಇಲ್ಲ, ಎಲ್ಲ ನಿಂದಪ್ಪ ಅನ್ನೋ ಭಾವ ತುಂಬ್ಕೋ, ಎಲ್ಲ ನಿನಗ ಸಮರ್ಪಣೆ ಅನ್ನುವಂಥ ಭಾವವನ್ನು ತುಂಬ್ಕೋ, ಆನಂದದ ಭಾವದಲ್ಲಿ ಮುಳುಗಿಬಿಡು. ಅಂಥ ಆನಂದ ಐತಿ ನೋಡು. ಕುಂತಲ್ಲೇ ಹಂಗೆ ಶಾಂತಿ ಸಮಾಧಾನ ಹಂಗೆ ನಿದ್ದೆ ಹತ್ತಬೇಕಲ್ಲಿ. ಎಲ್ಲ ಚಿಂತೆಗಳು ಅಳದು ಹೋಗಿರ್ಬೇಕು. ಸಂಸಾರದೊಳಗೆ ಹೋದ ಚಿಂತೆ ಶುರು ಆಗಿಬಿಡ್ತಾವೆ. ಸದ್ಗುರುನ ಸಾಮೀಪ ಹೋದ ಚಿಂತೆ ಅಡಿಗೆ ಹೋಗ್ತಾವೆ. ಯಾಕಂದ್ರೆ ಅಲ್ಲಿ ನತಮಸ್ತಕನಾಗ್ತವೆ. ಅಂಥ ಒಂದು ಭಕ್ತಿ ಭಾವದಿಂದ ನೀವು ಮುಳುಗಿದಾಗ, ಅಂಥ ಗುರುವಿನ ಸಂಘದೊಳಗೆ ನೀವು ಉಳಿದಾಗ ಈ ಜ್ಞಾನ ಘಟಿಸ್ತದೆ. ಯಾವುದ ಜ್ಞಾನ? ಎಲ್ಲವನ್ನೂ ಬಿಟ್ಟಾಗ ಆನಂದನ ಆನಂದ ಇದೆ. ಇದ ಜ್ಞಾನ. ಇದು ಅಪರೋಕ್ಷ ಜ್ಞಾನ. ಈ ಅಪರೋಕ್ಷ ಜ್ಞಾನ ಘಟಿಸಬೇಕಂದ್ರೆ ಅವ್ರು ಹೇಳಿದಂಥ ಈ ಕರ್ಮಗಳು ನಡ್ಕೋತ ಹೋಗ್ಬೇಕು. ಅದಕ್ಕೆ ಇದನ್ನು ನಿತ್ಯ ನಾವು ಮಾಡ್ಕೊತ ಹೋಗ್ಬೇಕಾಯ್ತು. ಒಂದು ದಿನ ಮಾಡಿ ಬಿಟ್ಬಿಡುವಲ್ಲ. ಇವತ್ತು ದೀಪಾವಳಿ ಹಬ್ಬ, ಜ್ಯೋತಿಯನ್ನು ಹೊರಗೆ ಬೆಳಗ್ತೇವೆ, ಆಕಾಶಕ್ಕೆ ಹಾರಿಸ್ತೇವೆ, ಏನೇನು ಮಾಡ್ತೇವೆ. ಅವು ದೂತಕಗಳು ಮಾತ್ರ, ಸೂಚಕಗಳು ಅಷ್ಟೇ. ಅವು ಹೆಂಗೆ ಹೊರಗಿನ ಕತ್ಲು ಹೋಗ್ಬೇಕಂದ್ರೆ ಈ ದೀಪವನ್ನು ಬೆಳಗಬೇಕು, ಹೆಂಗೆ ನಿನ್ನ ಅಂತರಂಗದಲ್ಲಿದ್ದಂಥ ಕತ್ತಲು ಹೋಗ್ಬೇಕಂದ್ರೆ ಅಂತರಂಗದಲ್ಲಿದ್ದ ಕತ್ತಲು ಐತಲ್ಲ, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳೆಂಬ ಈ ಗುರುಗುಣಗಳನ್ನು ಕತ್ತಲ ಆವರಿಸ್ಕೊಂಡು ಕುಂತತಿ. ಇವನು ಕಳ್ಕೋಬೇಕಂದ್ರೆ ಅಲ್ಲಿ ವಿವೇಕದ ಜ್ಯೋತಿ ಬೆಳಗಬೇಕು. ನಮ್ಮ ಧರ್ಮದಾಗ ಯಾರ ತೀರ್ಕೊಂಡಾಗ ಮಂತ್ರ ನೋಡಿ ಕೇಳಿಲ್ಲ, ಶಿವನಾಳವೆಂಬ. ಅದರ ಅರ್ಥ ಅನುಸಂಧಾನ ಮಾಡ್ಕೊಂತ ಹೋಗಿ ನೀವು ಮತ್ತೆ ಬರೋದು. ಆ ಅರ್ಥ ಅನುಸಂಧಾನ ಮಾಡ್ಕೊಂತ ಹೋದಾಗ ಅದು ನಿನ್ನ ಇರುವಿನ ಕುರಿತ ಇದನ್ನೆಲ್ಲ ಸುಳ್ಳು, ಇದನ್ನೆಲ್ಲ ಬಿಟ್ಟು ಹೊಂಟಿ ಎಲ್ಲಿ ಹೋಗು ನೀನು? ಇದೆಲ್ಲ ಸುಳ್ಳು, ಇಷ್ಟು ದಿನ ಮಾಡಿದ್ದೆಲ್ಲ ಸುಳ್ಳು. ಎಲ್ಲಿ ಹೋದಾಗ ಸಮಾಧಾನ? ಆ ಶಿವಸಂಗಕ್ಕೆ, ಆ ಶಿವನ ಸಮೀಪಕ್ಕೆ, ಶಿವನ ಸಾಮೀಪ್ಯಕ್ಕೆ. ಏನು ಹೋಗ್ಬೇಕಾಯವು? ಹೋಗ್ಬೇಕಾಯ್ತೇನು? ಶರೀರ ಹೋಗತ್ತೇನ ಅಲ್ಲಿ? ಶರೀರ ಹೋಗೋದಿಲ್ಲ. ಆತ್ಮ ಹೋಗುವುದು ಬರುವಂಥ ವಸ್ತು ಅಲ್ಲ, ಸರ್ವವ್ಯಾಪಿ. ಹೋಗಬೇಕಾಯ್ತೇನಿಲ್ಲ ಅಂತಃಕರಣ ಮನಬುದ್ಧಾದಿಗಳಲ್ಲಿದ್ದಂಥ ಆ ದೋಷಗಳ ಕರಿಗೆ ಸಂಪೂರ್ಣ ಮನಸ್ಸು ಅಲ್ಲಿ ಶರಣಾಗತನಾಗಿಬಿಡುತ್ತೆ. ಗುರುಲಿಂಗ ಜಂಗಮರ ಗುಪ್ತ ಪೂಜೆಯ ಮಾಡಿ ಶರೀರದ ಕರಣೇಂದ್ರಿಯಗಳನ್ನು ಧಿಕ್ಕರಿಸಿ ಎಷ್ಟು ಚಂದ ಮನೋಳು ಆ ಮಂತ್ರದ ಅರ್ಥಾನುಸಂಧಾನ ಮಾಡ್ಕೊಂತ ಹೋಗಿ ನೀನು. ಎಲ್ಲ ಧರ್ಮದೊಳಗೂ ಎಲ್ಲ ಜಾತಿಯೊಳಗೂ ಅವು ವಚನಗಳು ಶ್ಲೋಕಗಳು ಏನದಾವಲ್ಲ ಅವು ಅರಿವಿನ ಕುರಿತ ಅದಾವು, ಆತ್ಮನ ಕುರಿತ ಅದಾವು. ನಾವು ಅದನ್ನು ಹೊರಗಡೆ ಹಚ್ಕೊಂಡು ಹೋಗಿ ಹೊರಗಡೆ ದೀಪಾವಳಿ ಹಬ್ಬವನ್ನು ಹೊರಗಡೆ ಆಚರಣೆ ಮಾಡಕತ್ತೀವಿ. ಒಳಗಡೆ ದೀಪಾವಳಿ ಹಬ್ಬ ಆಚರಣೆ ಮಾಡೋದು ಯಾವಾಗ? ಅಂತರಂಗದಲ್ಲಿದ್ದಂಥ ಕಾಮಕ್ರೋಧಗಳೆಂಬ ವೈರಿಗಳನ್ನು ಸೆದ್ದುಬಿಡೋದು, ಜ್ಞಾನದ ಜ್ಯೋತಿಯನ್ನು ಬೆಳಗುವುದು ಯಾವಾಗಲ್ಲಿ? ಯಾವಾಗದು ಸಾಧ್ಯ ಐತೆ? ಜಡದ್ದು ಏನೋ ಎಣ್ಣೆ ತಂದು ದೀಪ ಹಚ್ಚಿ ಭಾಳ ಸರಳ ಕೆಲಸ ಇದು. ಈ ದೀಪಾವಳಿ ಆಚರಣೆ ಮಾಡೋದು ಎಷ್ಟು ಕಠಿಣ ಐತಿ. ಎಂತೆಂಥರಿಗೆ ಆಗಿಲ್ಲ ಇದು. ವೇದ ಉಪನಿಷತ್ತುಗಳ ಸಾರವನ್ನು ಅರ್ಥ ಕೊಡ್ತೇವೆ ಅಂದರಿಗೆ ಆಗಿಲ್ಲ. ಗಜಮಿಂತ ಹೋಗ್ಯಾರ ಅವ್ರ. ಯಾಕೆ ಹೇಳು? ಅಂತಃಕರಣ ಸ್ವಚ್ಛತೆ ಆಗೋದು
ಅಹಂಕಾರ ಮಮಕಾರ ತುಂಬಿದಾಗ ಆಗೋದಿಲ್ಲ. ಮಮಕಾರನು ಎಷ್ಟು ಕೆಟ್ಟ, ಅಹಂಕಾರನು ಅಷ್ಟೇ ಕೆಟ್ಟ. ಮಮಕಾರ ಇದರಲ್ಲಿ ಸಿಗಿಸಿ ಹೊರಗಡೆ ನೋಡದಂಗೆ ಮಾಡಿದ್ರೆ, ಅಹಂಕಾರದಲ್ಲಿ ಮುಳುಗಿ ಆ ಗರ್ವದಲ್ಲಿ ನಾನಾ ಶ್ರೇಷ್ಠ ಅಂತ ಮೆರ್ಕೊಂತ ಅನ್ಯವನ್ನು ತುಚ್ಛೀಕರಿಸ್ತಾನೆ. ನಾನಾ ತಿಳಿದವ, ನಾನಾ ದೊಡ್ಡವ, ನಾನಾ ಎಲ್ಲ ತಿಳಿದೇನೆ, ನನ್ನಿಂದನೇ ಎಲ್ಲ, ಜಗತ್ತಿನ ನಿನ್ನಿಂದ ಏನು ನಡೆದೇ ಇಲ್ಲ, ನಾನು ಅನ್ನೋದು ಬಿಟ್ಟು ಬಿಡ. ನೀನು ಇಲ್ಲಾದ್ರೆ ಜಗತ್ತಿಗೆ ಯಾವುದೂ ನಿಲ್ಲೋದೇ ಇಲ್ಲ. ಪ್ರಾರಬ್ಧ ಕರ್ಮ, ಪ್ರತಿಯೊಂದು ಜೀವಿನಾದ್ರೂ ಪ್ರಾರಬ್ಧ ಕರ್ಮ ಹಿಂದೆ ಬೆನ್ನತ್ತೆ ಬಂದವು. ಒಂದು ಹುಳ ಭೂಮಿ ಮೇಲೆ ಹುಟ್ಟೈತಂದ್ರೂ ಅದ್ರ ಪ್ರಾರಬ್ಧ ಕರ್ಮ ಅದರಿಂದ ಬಂದೈತಿ. ಅದ್ರ ಸಾವು ಮೊದಲ ನಿರ್ಧಾರ ಆಗೈತಿ. ಮತ್ತು ನೀನು ಯಾವ ಗಿಡದ ಲೆಕ್ಕ? ನಾನು ಅನ್ನಕ್ಕೆ ನೀನು ಸಿರಿ ಸಂಪತ್ತು ಬರ್ಬೋದು, ಹೋಗ್ಬೋದು. ನೀನು ನಾನು ಮಾಡಿದ್ದೆ ನನ್ನಿಂದ ಆಯ್ತು ಅಂತ ಬಡದಾಡ್ತಿ. ನೀನು ಮಾಡಿದ್ದು ನಿನ್ನಿಂದ ಆಗಿದ್ದು ಯಾವುದು ನಿನ್ನಿಂದ ಬರುವುದಿಲ್ಲ. ಅದನ್ನು ಸ್ವಲ್ಪ ಲಕ್ಷ್ಯ ಇಲ್ಲ. ಇದನ್ನು ವಿಚಾರ ಮಾಡ್ಕೊಂತ ನೋಡ್ಕೊಂತ ಹೋಗಿ ಯಾರ ಅಂತಃಕರಣ ಪರಿಶುದ್ಧ ಆಗ್ತತಿ, ಯಾರಲ್ಲಿ ಆ ವಿವೇಕ ಜಾಗರಾಗಿ ಈ ಎಲ್ಲ ದೋಷಗಳ ನಾಶ ಆಗಿ ಜ್ಞಾನದ ಜ್ಯೋತಿ ಬೆಳಗಾಗ ಶುರು ಆಗ್ತದೆ. ಅಯಂ ಆತ್ಮ ನಮ್ಮ ಬ್ರಹ್ಮ. ಆ ಬ್ರಹ್ಮನಿಗೆ ನನಗೆ ವ್ಯತ್ಯಾಸ ಇಲ್ಲ, ನನಗೆ ಅವನಿಗೆ ದೂರ ಇಲ್ಲ. ನನ್ನ ಬಿಟ್ಟು ಹೊರಗದನ ತಿಳ್ಕೊಂಡಿದ್ದ ತಪ್ಪು. ಹೊರಗಣ್ಣಂಗೆ ಒಳಗಣ್ಣಾಕ ಅವನ ಬಿಟ್ಟು ಮತ್ತೊಂದು ಏನಿಲ್ಲಲ್ಲ. ನಾವು ಏನು ತಿಳ್ಕೊಂಡೆವು? ಜಗತ್ತಿನೊಳಗೆ ನಾನೊಬ್ಬ ಅಂತ ತಿಳ್ಕೊಂಡೆವು. ಕೃಷ್ಣ ಏನು ತೋರಿಸಿದ? ಜಗತ್ತ ನನ್ನ ಬಾಯಿ ಒಳಗಿಂದ ಅಂತ ತೋರಿಸಿದ. ಹೌದಲ್ಲ? ಅದ್ರ ಗೂಢಾರ್ಥ ಏನಪ್ಪ? ಗೂಢಾರ್ಥ ಇಷ್ಟ, ನಿನ್ನ ನೀ ತಿಳಿದೆ ಅಂದ್ರೆ ಜಗತ್ತು ನಿನ್ನೊಳಗೆ, ನೀ ದೇಹಿ ಆದ ಅಂದ್ರೆ ನೀನೊಬ್ಬ ಜಗತ್ತಿನೊಳಗೆ. ದೇಹ ಭಾವನಳಿ ಆ ಪರಮಾತ್ಮ ಭಾವದಲ್ಲಿ ಉಳಿ ಜಗತ್ತ ನಿನ್ನೊಳಗೆ ತೋರಿದಂಥ ಒಂದು ಅವಸ್ಥೆ. ಜಗತ್ತು ನಿನ್ನೊಳಗೆ ತೋರಿದಂಥ ಒಂದು ಅವಸ್ಥೆ ಅಷ್ಟೆ. ನಿನ್ನ ನೀ ತಿಳಿದ ಮೇಲೆ ನೀ ದೇಹಿ ಆದಿ, ಜಗತ್ತಿನೊಳಗೆ ನೀನೊಬ್ಬ, ನೀ ಹುಡ್ತಿ, ನೀ ಸಾಯ್ತಿ. ಅದಕ್ಕೆ ದೇಹ ಭಾವದಿಂದ ಆತ್ಮಭಾವದ ಕಡೆ ಹೋಗೋದೈತಲ್ಲ, ಬಹಳ ಕಠಿಣ. ಸದಾ ಆದ ಆತ್ಮಭಾವದಲ್ಲೇ ನೆಲೆ ನಿಲ್ಲೋದು ಪ್ರಸಿದ್ಧಿ ಇರ. ಈಗಿನ ಕಾಲದಂತೆ ಅಂಥ ಜ್ಞಾನಿಗಳು ಸತ್ಪುರುಷರು ಸಿಗೋದು ಬಹಳ ದುರ್ಲಭ. ಮಾತಿನ ಜ್ಞಾನ ಇದೆಲ್ಲ ಇದ್ದಾರೆ, ಭಾಳ ಮಂದಿ ಸಿಗುತ್ತಾರೆ. ಆ ಜ್ಞಾನಿಗಳು ಪರಿಪೂರ್ಣ ಆ ಸ್ಥಿತಿಯನ್ನು ಮುಟ್ಟಿ ಸಿಗೋದವ್ರು ಬಹಳ ದುರ್ಲಭ. ಯಾಕಂದ್ರೆ ಜಗತ್ತಿಗಿಡುವಂಥ ತೋರಿಸಿ ಮಾಡುವಂಥ ವಿದ್ಯೆ ಇದಲ್ಲ. ಯಾವ ಜ್ಞಾನ ನನಗೆ ಗಡಿಸಿದ ಅಂತ ಹೇಳ್ತಾನ, ಅವನಿಗೆ ಜ್ಞಾನ ಗಡಿಸಿಲ್ಲ ಅಂತನೂ ಅರ್ಥ. ನಾ ತಿಳಿದೇನಂದ್ರೆ ತಿಳಿದಿಲ್ಲ ಅಂತನೂ ಅರ್ಥ. ತಿಳಿಯೋಕೆ ಇದು ಮತ್ತೊಂದು ವಸ್ತು ಅಲ್ಲ, ಅದನ್ನು ಅನುಭವಿಸ್ಬೇಕಷ್ಟೆ. ಆ ಅನುಭವ ನಿನಗಾಯ್ತು ಅಂದ್ರೆ ಮುಗಿದೋಯ್ತು. ಕೇಳಕ್ಕೆ ಏನು ಇಲ್ಲ. ಆ ಅನುಭವ ನಿನಗಾಗಬೇಕಂದ್ರೆ ನಿನ್ನ ಅಂತಃಕರಣದಲ್ಲಿ ದೀಪಾವಳಿ ಆಚರಣೆ ಮಾಡಬೇಕು. ವಿವೇಕ ಎಂಬ ಕಣತಿಯನ್ನು ಬೆಳಗಿ ಈ ಎಲ್ಲ ವೈರಿಗಳನ್ನು ನಾಶ ಮಾಡಿ ಆನಂದದಲ್ಲಿ ಮುಳುಗು. ಅಲ್ಲಿ ಕಾಮಿಲ್ಲ, ಕ್ರೋಧಿಲ್ಲ, ಲೋಭಿಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ. ಇವು ಯಾವೂ ಇಲ್ಲ ಅಂದಾಗ ಭೇದ ಭಾವ ಇಲ್ಲ, ಅನ್ಯತಾ ಭಾವ ಇಲ್ಲ. ಭಯಕ್ಕೆ ಕಾರಣ ಭೇದ ಭಾವ, ಅನ್ಯತಾ ಭಾವ, ಎರಡನ್ನು ಭಾವ. ಎರಡನ್ನೋದು ಬಂತು, ಭೇದ ಭಯ ಶುರು ಆಯಿತು. ಒಂದೊಂದಾಗ ಭೇದನೂ ಇಲ್ಲ, ಭಯನೂ ಇಲ್ಲ. ಗಾಢ ಕತ್ತಲೆ ಒಳಗೆ ಎಲ್ಲೋ ದಟ್ಟ ಅರಣ್ಯದೊಳಗೆ ಉಳಿಬೇಕು. ಹಾಗೆ ನೋಡ್ಕೋಬೇಕು ದೇಹದ ಭಾವ ಹೆಂಗೆ ಹುಡ್ತದೆ, ಪ್ರಯತ್ನ ಮಾಡ್ಬೇಕು. ಅದನ್ನು ಆವಾಗ ನಾನು ಒಬ್ಬನ, ಇಲ್ಲೆಲ್ಲ ರಾಜನ ರಾಜ, ಇಲ್ಲಿ ಯಾರಿಲ್ಲ ಅಂದು ಭಯಾನ ಇಲ್ಲ. ನಾನ ಸರ್ವತ್ರ ಸಕಲ ಚರಾಚರಗಳಲ್ಲಿ ತೋರು ಅವನು ನಾನಾ ಅಂತ ಭಾವಂತಿ, ಭಯಾನ ಇಲ್ಲ. ಅದಕ್ಕೆ ಸಾಧು ಸತ್ಪುರುಷರು ಯಾ ಗವಿ ಒಳಗಿದ್ರೇನು, ಯಾ ಗುಡದಾಗ ಏನಿದ್ರೇನು ಭಯ ಅನ್ನೋದಿಲ್ಲ. ನಾವು ಇಷ್ಟು ಜನ ನೋಡೇನಿ, ಮನೆ ಒಳಗೆ ಲೈಟ್ ಹಚ್ಚಿದ್ರೆ ನಿಧಿ ಬರೋದಿಲ್ಲ, ಭಯ ತುಂಬ ಹೊಂದ್ಕೊಂತ. ಬಹಳ ಜನ ಕೇಳ್ತಾರ, ಕತ್ತಲ್ದಾಗ ಭಯ ಬರ್ತೈತಿ, ಗುಡ್ಡದ ಮೇಲೆ ಹೋದ್ರೆ ಭಯ ಬರ್ತೈತಿ. ಯಾಕಂದ್ರೆ ದೇಹ ನಾನು ಭಾವ ಅಷ್ಟೊಂದು ಗಾಡಿ ಆಗೈತಿ. ಕಾಡ ಅಂಧಕಾರದೊಳಗೆ ಯಾರಿಲ್ದಾಗ ನಟ್ಟ ನೋಡು ಕಾಡಿನ ಮಧ್ಯೆ ಒಬ್ಬನ ಅಬ್ಬಂಟಿ ಆಗಿದ್ರು ಭಯ ಇಲ್ಲ. ನಾವು ಯಾರ ಸತ್ಪುರುಷ ಒಬ್ಬನ. ಆ ಜ್ಞಾನಿಗಳು ಋಷಿ ಪುರುಷರು ಏನು ಮಾಡಿದ್ರು? ಇಷ್ಟೊಂದು ಸಾಧನೆ ಇರಲಿಲ್ಲ, ಆದರೂ ಸದ್ಯಕ್ಕೆ ಎಲ್ಲ ವನ್ಯ ಮೃಗಗಳು, ಜೀವಿಗಳ ಜೊತೆ ಕಾಡಿನೊಳಗಿರ್ತಿದ್ರು. ಹೆಂಗೆ ಬದುಕ್ತಿದ್ರು? ಭಯ ಅನ್ನೋದಿಲ್ಲ.
ಆ ಭಯ ಯಾವಾಗ ಅಳಿತೈತಿ? ದೇಹ ಭಾವ ಅಳದ ಮೇಲೆ. ಯಾವನಿಗೆ ದೇಹ ಭಾವ ಅಳಿತೈತಿ ಅವನಿಗೆ ಭಯ ಇಲ್ಲ. ಅದಕ್ಕೆ ಹೆಂಗೆ ನೋಡ್ಬೇಕು, ನೋಡಿ ಕಣ್ಣಾರೆ ನೋಡಿದ್ರೆ ಅದು ಒಂದು ಅನುಭವ ಬೇರೆ. ಎಷ್ಟೋ ಮಂದಿ ನೋಡಿರಿ ಅಂತವ್ರನ್ನ, ಸದ್ಗುರು ನೋಡಿರಿ, ಆ ಅನುಭವನ ಬೇರೆ. ಹೆಂಗೆ ಇರ್ತಿದ್ರು? ಜಗತ್ತಿನ ಯಾವ ಹಂಗಿಲ್ಲ, ಯಾರಿಗೂ ಭಯ ಇಲ್ಲ, ಯಾರಿಗೂ ಬಿಡೆ ಇಲ್ಲ. ಜಗತ್ತಿನೊಳಗೆ ಆಸೆ ಅನ್ನೋದೇ ಇಲ್ಲ. ಜಗತ್ತಿನಿಂದ ಏನು ಆಗ್ಬೇಕು ಇಲ್ಲ, ಇಲ್ಲ ಬಯಕೆಗಳೇ ಇಲ್ಲ. ಯಾರ್ದು ಭಯ ಅವನಿಗೆ? ಯಾರ್ದು ಭಯ? ಜಗತ್ತಿನಿಂದ ಏನು ಆಗಬೇಕಾಗಿಲ್ಲ ಅವಾಗ. ಜಗತ್ತು ಅವನಿಂದ ಏನು ಪಡ್ಕೊಂತದ್ದು ಹೊರತಾಗಿ ಜಗತ್ತು ಅವನಿಗೆ ಏನು ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅವನಿಗೆ ಬಯಕೆನೇ ಇಲ್ಲ. ಇಂದ್ರಿಯಗಳ ಭೋಗಗಳ ಆಸೆ ಇಲ್ಲ, ವಿಷಯಾದಿಗಳ ಬಯಕೆ ಇಲ್ಲ. ನೀ ಏನು ಕೊಟ್ಟೆ ಅಂತ ಸದ್ಗುರುವಿಗೆ? ಅಂತ ಸದ್ಗುರುವಿಗೆ ನೀ ಏನು ಕೊಡಕ್ಕೆ ಸಾಧ್ಯ ಐತಿ? ಕೊಡುವಂಥದ್ದು ನಿನ್ನ ಹತ್ತಲ್ಲಿದ್ರೆ ಏನೈತಿ? ನಾವೇನು ತೋರಿಸ್ತೇವೋ, ಹೂವು ಕಾಯಿ ಧೂಪ ದೀಪ ಇನ್ನು ತೋರಿಸಿ ನನಗೆ ಅದನ್ನು ಕಲಿಸ, ಅದ್ರ ಬಯಕೆ ಅವನಿಗಿಲ್ಲ. ನಿನ್ನ ಅನನ್ಯ ಭಕ್ತಿ ಭಾವದಿಂದ ಅವನು ಸಲ್ಲಿಸುವಂಥದ್ದು. ಅತ್ಯಂತ ಭಕ್ತಿ ಭಾವದಿಂದ ಶ್ರದ್ಧಾದಿಂದ ಅವನನ್ನು ನಂಬಿ ಅವನ ಮನದಲ್ಲಿ ನೆನೆದು ಬಿಡೋ ಸಾಕು. ಅದಕ್ಕಿಂತ ಶ್ರೇಷ್ಠವಾದ ಪೂಜೆ ಮತ್ತೊಂದಿಲ್ಲ. ಅದಕ್ಕಿಂತ ಶ್ರೇಷ್ಠವಾದದ್ದು ಸಮರ್ಪಣ ಭಾವದಿಂದ ನಡೀತಕ್ಕಂಥ, ಭಕ್ತಿಯಿಂದ ನಡೀತಕ್ಕಂಥ ಭಾವದಿಂದ ಏನು ಮಾಡಲ್ಲ. ಅದರ ಅನುಭವನ ಬೇರೆ. ತೋರಿಕೆ ಮಾಡೋದಕ್ಕಂಥ ಅದರಿಂದ ಆಗೋದಕ್ಕಂಥ ಬೇರೆ. ನಾವು ದೀಪಾವಳಿ ಒಳಗೆ ಏನು ಮಾಡ್ತೇವೆ? ತೋರಿಕೆ ಮಾಡ್ತೀವಲ್ಲ. ಅವ್ರು ಮಾಡ್ಯಾರಂತ ನೀ ಮಾಡ್ತೀವಿ, ನೀ ಮಾಡ್ಯಾರಂತ ಅವ ಮಾಡ್ತಾನೆ. ಅದರಲ್ಲಿ ಭಕ್ತಿ ಭಾವ ಎಷ್ಟೈತಿ ಅವನಿಂದ? ಅವ 2 ಪಟಾಕ್ಷಿ ಹೊಡೆದ್ರೆ ನೀ 4 ಪಟಾಕ್ಷಿ ಹೊಡಿತಿ. ಅವ 10 ದೀಪ ಮಣಿ ಮುಂದೆ ಹಚ್ಚಿದ್ರೆ ನೀ 20 ದೀಪ ಹಚ್ತಿ. ಅವ 4 ಆಕಾಶ ಬಿಟ್ಟುಬಿಟ್ರೆ ನೀ 8 ಆಕಾಶ ಬಿಟ್ಟು ಬಿಡ್ತಿ. ಅದರೊಳಗೂ ಮತ್ತೆ ನಾ ದೊಡ್ಡ. ಹೌದಲ್ಲ? ಭಕ್ತಿ ಎಲ್ಲೈತಿ ನೀನು? ಭಕ್ತಿಯೊಳಗೆ ಎಲ್ಲರೂ ಸಣ್ಣರು. ಅದಕ್ಕೆ ನಮ್ಮಲ್ಲಿ ಸಮಾಧಾನ, ಶಾಂತಿ ಇಲ್ಲ. ಅದಕ್ಕೆ ಸದ್ಭಾವ ಸದ್ಭಕ್ತಿಯಿಂದ ಗುರುವಿನಿಗೆ ನಿನ್ನನ್ನೇ ಸಮರ್ಪಣೆ ಮಾಡ. ಜಗತ್ತಿನ ವಿಷಯ ವಸ್ತುಗಳನ್ನ ಕೇಳೋದಲ್ಲವ, ನಿನ್ನನ್ನು ಸಮರ್ಪಣೆ ಮಾಡವ. ಯಾವಾಗ ನಿನ್ನನ್ನು ಸಮರ್ಪಣೆ ಮಾಡುವಂಥ ಸಾಮರ್ಥ್ಯ ನಿನ್ನೊಳಗೆ ಬರ್ತಿ, ಅವಾಗ ನೀನು ಗುರು ಶಿಷ್ಯ ಹಾಕಿ. ಅವತ್ತ ನಿನಗೆ ಗುರುವಿಗೆ ವ್ಯತ್ಯಾಸ ಏನು ಉಳಿದು? ಗುರುವಿನೊಳಗೆ ಶಿಷ್ಯ ಏಕಾದ, ಒಂದಾದ. ಅವನ ಪಾದದೊಳಗೆ ಒಂದಾಗಿ ಬಿಟ್ಟ. ಅಲ್ಲಿ 2 ಅನ್ನೋದು ಹೋಗಿದ್ದು. ಗುರು ಶಿಷ್ಯನನ್ನೋದು ಜಾಗರದ ತೋರಿಕೆ ಅಂತ ಮತ್ತೊಂದು ಕಡೆ ಹೇಳ್ತಾರೆ. ಹೇಳುದು ಕೇಳುದು ಇದೆಲ್ಲ ಮುಗಿದು ಹೋಯ್ತು ಅಲ್ಲಿಗೆ. ಕೀಟ ಭೃಂಗ ನ್ಯಾಯದ ಕೀಟ ಭೃಂಗ ನ್ಯಾಯದ. ಗುರು ತನ್ನಂಗ ಮಾಡ್ಕೊಂಡ್ಬಿಡ್ತಾನ. ನೀನು ಅವನಿಗೆ ಸಮರ್ಪಣೆ ಮಾಡಿಬಿಡು, ನೀನು ಅವನಿಗೆ ಸಮರ್ಪಣೆ ಮಾಡ್ಕೋ. ಗುರು ತನ್ನಂಗ ಮಾಡ್ಕೊಂಡ್ಬಿಡ್ತಾನೆ. ಯಾವಾಗ ಈಗ ಜ್ಞಾನ ಘಟಿಸ್ತತಿ, ಅವಾಗ ನಿನ್ನಲ್ಲಿ ಶಾಂತಿನ ತುಂಬುತ್ತೆ. ಅಂಥ ಅಗಾಧವಾದ ಅನಂತವಾದಂಥ ಶಾಂತಿ ಅನುಭವವನ್ನು ನೀವು ಹೊಂದಬೇಕಾಗಿತ್ತಂದ್ರೆ ಜಗತ್ತಿನ ಮೋಹದಿಂದ ದೂರ ಸರಿಲೇಬೇಕಾಗತ್ತೆ. ವಿಷಯಾದಿಗಳಿದ್ದಂಥ ಮೋಹವನ್ನು ದೂರ ಸರಿಬೇಕಾಗತ್ತೆ. ಜ್ಞಾನದ ಜ್ಯೋತಿಯನ್ನು ಬೆಳಗಬೇಕಾಗತ್ತೆ. ಅವಾಗ ನಿಜವಾದ ಪೂಜೆಯನ್ನು ಮಾಡಿದಂಗೆ, ಅವಾಗ ನಿಜವಾದ ದೀಪಾವಳಿ ಹಬ್ಬವನ್ನು ಆಚರಿಸಿದಂಗೆ ಸದ್ಗುರುಗಳು ಅಂಥ ಅನನ್ಯವಾದ ಭಕ್ತಿ ಭಾವದಿಂದ ದೀಪಾವಳಿ ಹಬ್ಬವನ್ನು ಆಚರಿಸಿದ ನಾವು ಅಂಥ ಹಬ್ಬವನ್ನು ಆಚರಿಸಿ ಸಕಲ